ಎಸ್ ಸರ್, ಕರೆಕ್ಟ್. ಗುರುಗಳು ಒಪ್ಪುವ ದಿವ್ಯ ಜ್ಞಾನ ಅಂತಕ್ಕಂಥದ್ದು ಇದರ ಮುನ್ನಡೆ ಏನು ಅಂತಕ್ಕಂಥದ್ದು ಈ ಗ್ರಂಥಕರ್ತಕ್ಕೆ ಮೂಲ ಗ್ರಂಥಕರಾದ ಸೋದರ ಕ್ಲಾಡ್ರವರ ಮುನ್ನುಡಿಯನ್ನು ಬರೆದಿಲ್ಲ. ಬಹುಶಃ ಇಂತಹ ಗ್ರಂಥಕ್ಕೆ ಮುನ್ನುಡಿ ಅವಶ್ಯಕತೆ ಇಲ್ಲವೆಂದು ತೋರುತ್ತದೆ. ಏಕೆಂದರೆ ಮಹಾತ್ಮರ ವಾಕ್ಯಗಳೇ ಈ ಗ್ರಂಥದ ತುಂಬಾ ತಮ್ಮ ಪ್ರಭಾವವನ್ನು ಬೀರುತ್ತದೆ. ಇಲ್ಲಿ ಮಹಾತ್ಮರಾಗಿರ್ತಕ್ಕಂಥವರು ವಿಷಯವನ್ನೇ ತುಂಬಾ ಹೇಳ್ತಾ ಇರೋದ್ರಿಂದ ಅದಕ್ಕೆ ವ್ಯಾಖ್ಯಾನ ಬರೆಯುವುದಕ್ಕೆ ಬೇಕಾಗಿಲ್ಲ ಅಂತ ಅನ್ನೋದು. ವ್ಯಾಖ್ಯಾನ ಬರೆಯಬೇಕಾದ್ರೆ ಉದ್ದವಾಗಿ ವ್ಯವಸ್ಥೆ ರೀತಿಯಲ್ಲಿ ಇರಬೇಕಾದ್ರೆ ಬೇರೆಯವರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಖ್ಯಾನ ಬರೀಬೇಕು. ಇಲ್ಲಿ ಗುರುಗಳೇ ವಾಕ್ಯಗಳನ್ನು ಹೇಳ್ತಾ ಇರೋದ್ರಿಂದ ಆ ವಾಕ್ಯಗಳಿಗೆ ವ್ಯಾಖ್ಯಾನ ಬರೆಯುವುದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಬರೀತಾ ಇದ್ದಾರೆ. ನಾನು ಈ ಗ್ರಂಥವನ್ನು ಅಕ್ಷರ ಸಹ ಭಾಷಾಂತರಿಸಿಲ್ಲ. ಇದರ ಮುಖ್ಯಾಂಶಗಳನ್ನು ನನ್ನ ಸ್ವಂತ ಮಾತಿನಲ್ಲಿ ಬರೆದಿರುತ್ತೇನೆ. ಇದಕ್ಕೆ ನನ್ನ ಮುನ್ನಡೆ ಅಗತ್ಯವಾಗಿರುವುದು ಅತ್ಯ ಅಲ್ಪ. ಇದು ಪುಸ್ತಕ ಬರೆದಿದ್ದಾರಲ್ಲ ಮಹಾತ್ಮರ ಗ್ರಂಥಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದನ್ನ ಅವರನ್ನ ತರ್ಜಮೆ ಮಾಡಿಲ್ಲ, ಅದ್ರ ಜೊತೆಗೆ ನನ್ನ ಸ್ವಂತ ವಾಕ್ಯಗಳೊಂದಿಗೆ ರಿಪ್ಲೈ ಮಾಡ್ತಾ ಇದ್ದೇನೆ ಅಂತ. ಥಿಯಾಸಫಿಯನ್ನು ಯಾರು ಜೀವಿತ ಅನುಷ್ಠಾನದಲ್ಲಿ ತರಲು ಪ್ರಯತ್ನ ಮಾಡುತ್ತಿದ್ದಾರೆಯೋ ಅಂತಹವರು ನಿಜವಾದ ಮತ್ತು ಪ್ರಭಾವಯುತವಾದ ಥಿಯಾಸಫಿ ಪ್ರಚಾರಕರು ಎಂಬುದಾಗಿ ಡಾಕ್ಟರ್ ಡೆಸೆಂಟ್ ಮಾತೆಯವರು ಒಂದು ಕಡೆ ಹೇಳಿರುತ್ತಾರೆ. ನೋಡಿ, ಥಿಯಾಸಫಿಯನ್ನು ಯಾರು ಜೀವಿತ ಅನುಷ್ಠಾನದಲ್ಲಿ ತರಲು ಪ್ರಯತ್ನ ಪಡುತ್ತಿದ್ದಾರೆಯೋ ಅಂತಹವರು ನಿಜವಾದ ಮತ್ತು ಪ್ರಭಾವಿತವಾದ ಥಿಯಾಸಫಿ ಪ್ರಚಾರಕರು ಎಂಬುದಾಗಿ ಡಾಕ್ಟರ್ ಡೆಸೆಂಟ್ ಮಾತೆಯವರು ಒಂದು ಕಡೆ ಹೇಳಿರುತ್ತಾರೆ. ಥಿಯಾಸಫಿ ಪ್ರಚಾರ ಮಾಡ್ತಕ್ಕಂಥವ್ರು ಸುಮ್ಮನೆ ಭಾಷಣಗಳನ್ನು ಮಾಡಿದರೆ ಬೇರೆ ಜನರ ಮೇಲೆ ಪ್ರಭಾವ ಬೀರುವುದಿಲ್ಲ. ಅವರು ಅನುಷ್ಠಾನದಲ್ಲಿರಬೇಕು, ಜೀವಿತದಲ್ಲಿ ಅನುಷ್ಠಾನದಲ್ಲಿ ಇದ್ದು ಆ ಪ್ರಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಹೇಳಿದಾಗ ಬೇರೆಯವರ ಮೇಲೆ ಪ್ರಭಾವ ಬೀರುತ್ತದೆ ಅಂತ ಅನ್ನೋದು ಡೆಸೆಂಟ್ ಅಮ್ಮನವರು ಒಂದ್ ಕಡೆ ಹೇಳಿರ್ತಕ್ಕಂಥ ವಿಷಯ ಇದು ಅಂತ. ಒಂದು ತುಟಿಯಲ್ಲಿ ಥಿಯಾಸಫಿ ಪ್ರಚಾರ ಮಾಡಿದರೆ ಸಾಲದು. ಬರೀ ಭಾಷಣ, ಒಂದು ಪಾಂಡಿತ್ಯದಿಂದ ಭಾಷಣವನ್ನು ಮಾಡಬಹುದು ನಾವು, ಆದ್ರೆ ಆ ಪಾಂಡಿತ್ಯದ ಭಾಷಣವು ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ ಹೊರತು ಜನರ ಮೇಲೆ ಪ್ರಭಾವ ಬೀರುವುದಿಲ್ಲ. ಈ ರೀತಿ ಪ್ರಚಾರ ಮಾಡುವವರು ತಾವು ಹೇಳುವುದನ್ನು ಅನುಷ್ಠಾನ ಮಾಡಲು ಪ್ರಯತ್ನಿಸುತ್ತಿದ್ದರೆ, ಯಾರೇ ಆಗಲಿ ಒಬ್ಬ ಭಾಷಣಕಾರನು ತಾನು ಹೇಳ್ತಕ್ಕಂಥ ಭಾಷಣದ ಬಗ್ಗೆ ಅದಕ್ಕೂ ಪ್ರಿಪೇರಿ ಆಗ್ಬೇಕು, ತನ್ನ ಜೀವನದಲ್ಲಿ ನಡೆ ನುಡಿಗಳನ್ನ ಅನುಷ್ಠಾನದಲ್ಲಿ ತರಬೇಕು. ಆಗ ಅದಕ್ಕೆ ಪ್ರಚಾರವೂ ಆಗುತ್ತೆ, ಬೇರೆಯವರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅನ್ನೋದು ಡೆಸೆಂಟ್ ಅಮ್ಮನವರು ಹೇಳ್ತಕ್ಕಂಥ ಮಾತು. ಅನಂತರ ಭಾಷಣವು ತುಂಬಾ ವೀರ್ಯವಂತಾದ ಪ್ರಭಾವವನ್ನು ಹೇಳುವುದರ ಮೇಲೆ ಬೀಳುತ್ತದೆ. ಯಾವನು ಅನುಷ್ಠಾನದಲ್ಲಿದ್ದರೆ ತಾನು ಹೇಳ್ತಕ್ಕಂಥ ಭಾಷಣವು ಬೇರೆಯವರ ಮೇಲೆ ಅಷ್ಟು ಅನುಷ್ಠಾನ ಬರುತ್ತದೆ ಅಂತ. ಪರಮಗುರು ಚರಣ ಸನ್ನಿಧಿಯಲ್ಲಿ, ಗುರುಗಳ ಸನ್ನಿಧಿಯಲ್ಲಿ ಎಲ್ಲಾ ಆಸೆಗಳು ಸತ್ತು ಹೋಗುತ್ತವೆ, ಆದರೆ ಆ ಮಹಾತ್ಮರಂತೆ ಆಗಬೇಕು ಎಂಬ ಒಂದು ಸತ್ಕಾಂಕ್ಷಕ್ಕೆ ಮಾತ್ರ ಉಳಿದುಕೊಳ್ಳುತ್ತದೆ. ಗುರುಗಳು ಸನ್ನಿಧಿಯಲ್ಲಿ ಎಲ್ಲರೂ ಆಸೆಗಳು ಸತ್ತು ಹೋಗುತ್ತವೆ. ಗುರುಗಳು ಕಡೆ ನಾವು ಬಂದಾಗ ಥಿಯಾಸಫಿ ತತ್ವದ ಕಡೆ ನಾವು ಪ್ರಚಾರ ಮಾಡಬೇಕು ಅಥವಾ ನಾವು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು ದೃಢವಾದ ಸಂಕಲ್ಪ ನಮ್ಮಲ್ಲಿ ಬಂದಾಗ ನಮ್ಮಲ್ಲಿ ಆಸೆ ಆಕಾಂಕ್ಷೆಗಳಿರುತ್ತಲ್ಲ ಅವೆಲ್ಲವೂ ಸತ್ತು ಹೋಗುತ್ತದೆ. ಅಂದ್ರೆ ಕ್ಷೀಣವಾಗ್ತದೆ, ದಿನೇ 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 ಅಂತ ಆಸೆ ಆಕಾಂಕ್ಷೆಗಳು ಕ್ಷೀಣವಾಗುತ್ತದೆ. ಆ ಮಹಾತ್ಮರಂತೆ ಆಗಬೇಕು ಎಂಬ ಒಂದು ಸತ್ಕಾಂಕ್ಷೆ ಮಾತ್ರ ಉಳಿದುಕೊಳ್ಳುತ್ತದೆ. ನಾವು ಆ ರೀತಿ ಬಂದಾಗ ಮಹಾತ್ಮರಂತೆ ನಾವು ಆಗಬೇಕು ಅಂತಕ್ಕಂಥದ ಉತ್ತಮವಾಗಿರ್ತಕ್ಕಂಥ ವ್ಯವಹಾರ, ನಡೆ, ನುಡಿಗಳು ನಮ್ಮಲ್ಲಿ ಉಳಿದುಕೊಳ್ಳುತ್ತವೆ. ಅಕ್ಷರಶಃ ವೈರಾಗ್ಯ ಭಾವನೆಯನ್ನು 100ಕ್ಕೆ 100 ಭಾಗ ಅನುಷ್ಠಾನಕ್ಕೆ ತಂದಿರುತ್ತಾರೆ. ಯಾಕಂದ್ರೆ ಗುರುಗಳಾಗಿರ್ತಕ್ಕಂಥವ್ರು ಅಕ್ಷರಶಃ 100ಕ್ಕೆ 100 ಭಾಗನ ಅವರು ಇರುವುದರಿಂದ ಅವರು ಹೇಳಿದ ಮಾತು, ಅವರ ವ್ಯವಸ್ಥೆ ಉತ್ತಮವಾಗಿರುತ್ತದೆ. ನಾವು ಅವರಂತೆ ಆಗಬೇಕಂತ ಕೂಡ ಸಂಕಲ್ಪದಿಂದ ಕೆಲಸಗಳನ್ನು ಮಾಡಬೇಕು, ಅನುಷ್ಠಾನಗಳನ್ನು ಬರಬೇಕು ಅಂತಕ್ಕಂಥದ್ದು ಪುಸ್ತಕಗಳು ಓದುವುದರಲ್ಲಿ ಆ ವಿಷಯವನ್ನು ತಿಳ್ಕೊಂಡಿರ್ತಕ್ಕಂಥ ವಿಷಯದ ಕಡೆ ಗಮನವನ್ನು ಕೊಟ್ಟು ಜೀವನದಲ್ಲಿ ಅನುಷ್ಠಾನ ಮಾಡುವುದಕ್ಕೆ ಬಂದಾಗ ಅವರಂತೆ ನಾವು ಹೋಗ್ತೀವಿ ಎಂದು. ಅನುಷ್ಠಾನ ಮತ್ತು ಪ್ರಚಾರ ಎರಡೂ ಬೇಕು. ಇಲ್ಲಿ ಭಾಷಣಕಾರನಾಗಿ ತುಂಬಾ ಭಾಷಣ ಮಾಡ್ತಕ್ಕಂಥದ್ದಲ್ಲ, ಭಾಷಣವನ್ನು ಮಾಡುವುದು ಬರಬೇಕು, ಅನುಷ್ಠಾನದಲ್ಲಿ ಜೀವನವನ್ನು ತರಬೇಕು ಅನ್ನುವುದು ಗುರುಗಳ ಧ್ಯೇಯ.
ಪ್ರಚಾರ ಕಾರ್ಯ ದೇಹವಿದ್ದಂತೆ, ಅನುಷ್ಠಾನ ನಿಷ್ಠೆ ಅದರ ಪ್ರಾಣವಿದ್ದಂತೆ. ಪ್ರಚಾರ ಅಂತಕ್ಕಂಥ ನಾವು ಪ್ರಚಾರ ಮಾಡ್ತೀವಲ್ಲೋ, ನಮ್ಮ ದೇಹ ಇದ್ದಂಗೆ. ಪ್ರಚಾರ ಮಾಡುವುದು ದೇಹ, ಅನುಷ್ಠಾನ ಪ್ರಾಣ. ದೇಹಕ್ಕೆ ಪ್ರಾಣವೂ ಬೇಕು, ಪ್ರಾಣಕ್ಕೆ ದೇಹವೂ ಬೇಕು. ಎರಡು ಒಂದರಲ್ಲೊಂದು ಇದ್ರೇನೆ ಆ ದೇಹವು ಉತ್ತಮವಾಗಿ ಜೀವನ ನಡೆಸಬೇಕಾದ್ರೆ. ಹಾಗೆ ಪ್ರಚಾರ ಮಾಡ್ತಕ್ಕಂಥವನು ಅನುಷ್ಠಾನದಲ್ಲಿ ಇರಬೇಕು, ವಿಷಯವೂ ಗೊತ್ತಿರಬೇಕು. ಆಗ ಉತ್ತಮವಾಗಿರತಕ್ಕಂಥ ನಿಯಮದಂತೆ ಕೆಲಸ ಮಾಡ್ತಾ ಇದ್ದಾಗ ಬೇರೆಯವರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದೇ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಇತಿಹಾಸಪಿ ಧ್ಯೇಯವನ್ನು ಅನುಷ್ಠಾನ ಮಾಡಬೇಕೆನ್ನುವರಿಗೆ ಈ ಗ್ರಂಥವು ತುಂಬಾ ಸ್ಫೂರ್ತಿ ಉತ್ಸಾಹಗಳನ್ನು ಕೊಡುತ್ತದೆ. ಯಾರೇ ಆಗಲೇ ಸುಮ್ಮನೆ ನಾನು ತೀಸಾಪ್ಕಲ್ ಸೊಸೈಟಿ ಮೆಂಬರ್ ಆಗಿದ್ದೀನಿ, ಇತಿಹಾಸಕ್ಕೆ ಆಗ್ಬೇಕು ಅಂತಕ್ಕಂಥದ್ದಲ್ಲ. ಆ ಮೆಂಬರ್ ಆಗಬೇಕಾಗಿರ್ತದೆ ಸ್ಫೂರ್ತಿ ಉತ್ಸಾಹದಿಂದ ಇರಬೇಕು. ಇತಿಹಾಸಕ್ಕೆ ತತ್ವ ಏನ್ ಹೇಳುತ್ತೆ, ಯಾರ್ಯಾರಿದ್ದಾರೆ, ಹಾಗಿರಬೇಕು ಅಂತಕ್ಕಂಥದ್ದು ಉತ್ಸಾಹ ಇರಬೇಕು. ಅಲ್ಲದೆ ಲಾರ್ಜ್ ಕೆಲಸವನ್ನು ದಕ್ಷತೆಯಿಂದಲೂ ನಮ್ಮ ಸಮಾಜದ ಉನ್ನತ ಧ್ಯೇಯಕ್ಕೆ ಅನುಗುಣವಾಗಿಯೂ ನಡೆಸಬೇಕೆನ್ನುವರಿಗೆ ತುಂಬಾ ಉಪಯುಕ್ತವಾದ ಸಲಹೆಗಳು ದೊರೆಯುತ್ತದೆ. ಅಲ್ಲದೆ ನಮ್ಮ ಸಮಾಜದ ಸ್ವರ್ಣ ಮಹೋತ್ಸವಕ್ಕೆ ಸಂಬಂಧಪಟ್ಟ ಮಹಾ ಸಮ್ಮೇಳನದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಸಮಸ್ಯೆಯ ಪೋಷಕರು ರಕ್ಷಕರು ಆದ ಜೀವನ್ಮುಕ್ತ ಮಹಾತ್ಮರೊಬ್ಬರಿಂದ ಕೊಡಲ್ಪಟ್ಟ ಆಗಿನ ಅಧ್ಯಕ್ಷಿಣಿಯಾಗಿದ್ದ ಡಾಕ್ಟರ್ ಬೆಸೆಂಟಮ್ ಮಾತೆಯವರು ಬಿಡುಗಡೆ ಮಾಡಿದ ಸ್ಫೂರ್ತಿದಾಯಕವೂ ಮತ್ತು ಸದಸ್ಯರ ಜೀವಿತ ಮತ್ತು ಕೆಲಸಗಳ ಮೇಲೆ ಅಪರೂಪವಾದ ಬೆಳಕನ್ನು ಚೆಲ್ಲತಕ್ಕ ಒಂದು ಮಹೋನ್ನತ ಉದ್ದೇಶ ಮುಂತಾದ ಒಂದು ದಿವ್ಯ ಸಂದೇಶವನ್ನು ಈ ಗ್ರಂಥದ ಕೊನೆಯಲ್ಲಿ ಗೊತ್ತಿರುತ್ತದೆ. ಇಲ್ಲಿ 50 ವರ್ಷ ಆಯ್ತು ತೀಸಾಪ್ಕಲ್ ಸೊಸೈಟಿ ಆದ್ಮೇಲೆ 50 ವರ್ಷದ ಸಮಾರಂಭವನ್ನು ಮಾಡಿದಾಗ ಇತಿಹಾಸಕ್ಕೆ ತತ್ವ, ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ, ಮಹಾತ್ಮರಿಂದ ಏನು ನಮ್ಗೆ ಆ ಮಹಾತ್ಮರಿಂದ ಯಾವ ಸಂಕಲ್ಪಗಳು ಬರುತ್ತೆ, ಇದನ್ನು ಯಾವ ರೀತಿ ನಾವು ಪ್ರಚಾರ ಮಾಡಬೇಕು ಅಂತಕ್ಕಂಥದ್ದನ್ನು ಪೂರ್ಣವಾಗಿ ವಿವರ ಇದೇ ಪುಸ್ತಕದಲ್ಲಿ ಲಾಸ್ಟ್ ನಲ್ಲಿ 4-5 ಪ್ಯಾರ ಬರೆದಿದ್ದಾರಂತೆ ಅವರು. ಇದರ ಪ್ರೊಫೆಸರ್ ತಿದ್ದುವ ಕಾರ್ಯದಲ್ಲಿ ಸಹಾಯ ಮಾಡಿರುವ ಇದು ನಮ್ಮ ಇದನ್ನ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದನ್ನು ನಮ್ಮ ರಾಜಪ್ಪನವರು, TV ರಾಜಪ್ಪನವರು ಇದನ್ನ ಬರೆದಿರ್ತಕ್ಕಂಥವ್ರು. ಇದಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು ಹಳ್ಳಿನಿದ್ರು ಒಬ್ರು. ಆ ಹಳ್ಳಿನಾಗಿರ್ತಕ್ಕಂಥವ್ರು ಸ್ವಲ್ಪ ಸಹಾಯ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇಷ್ಟಕ್ಕೆ ಮುಕ್ತಾಯವಾಗುತ್ತೆ ಇದರ ಬಗ್ಗೆ. ಈಗ ಇದು ಭಾಗ 1ನೇದು ಬ್ರಹ್ಮವಿದ್ಯಾ ಸಮಾಜ. ಬ್ರಹ್ಮವಿದ್ಯಾ ಸಮಾಜ ಅಂತಕ್ಕಂಥದ್ದು ನಮ್ಮ ಕನ್ನಡದಲ್ಲೇ ಪೂರ್ಣವಾಗಿ ತೀಸಾಪ್ಕಲ್ ಸೊಸೈಟಿ ಅಂತ ಅನ್ನೋದು ಮಾಮೂಲಿಯಾಗಿ ಇರ್ತಕ್ಕಂಥದ್ದು. ಕನ್ನಡದಲ್ಲಿ ಬ್ರಹ್ಮವಿದ್ಯಾ ಸಮಾಜ ಅಂತಾರೆ ಇದನ್ನ. ಸ್ಥೂಲ ದೇಹವು ದೊಡ್ಡ ಪ್ರತಿಬಂಧಕ. ನಮಗೆ ಎಲ್ಲದಕ್ಕೂ ಅಡ್ಡಿಯಾತಂಕ ಆಗ್ತಾ ಇರುವುದು ನಮ್ಮ ಈ ಸ್ಥೂಲ ದೇಹ. ಇದು ಪ್ರತಿಬಂಧಕವಾಗ್ತಾ ಇದೆ. ನಾವು 24 ಗಂಟೆಗಳ ಕಾಲವನ್ನೆಲ್ಲ ಎಂದರೆ ಪ್ರತಿಯೊಂದು ಗಡಿಗೆಯಲ್ಲಿಯೂ ಸರ್ವಜ್ಞರಾಗಿರಲು ಸಾಧ್ಯವಿಲ್ಲ. ಒಂದು ದಿನಕ್ಕೆ 24 ಗಂಟೆ, 24 ಗಂಟೆಗಳು ನಾವು ಸರ್ವಜ್ಞರಾಗಿ ಯಾವಾಗಲೂ ಉತ್ತಮ ರೀತಿಯಾಗಿ ಇರಬೇಕು ಅನ್ನೋದಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಕುತುಮೆ ಗುರುಗಳು ಒಂದು ಸಂದರ್ಭದಲ್ಲಿ ಹೇಳಿರುತ್ತಾರೆ. ಆ ರೀತಿ ನಾವು ಯಾವಾಗಲೂ 24 ಗಂಟೆನೂ ಆಧ್ಯಾತ್ಮಿಕ ಜೀವನದಲ್ಲೇ ವೃತ್ತಿಯಲ್ಲೇ ನಡ್ಕೊಂಡು ಹೋಗೋದಕ್ಕೂ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಇವರು ಮಹಾತ್ಮರಾಗಿರ್ತಕ್ಕಂಥವರು ಒಂದು ಕಡೆ ಹೇಳ್ತಾರೆ. ಈ ಭೂಗೋಳಕ್ಕೆ ಸಂಬಂಧಪಟ್ಟ ಸಂಸರಣವನ್ನು ಸೂಕ್ತವಾದ ಮಾರ್ಗದರ್ಶನ ಕೊಟ್ಟು ನಡೆಸುತ್ತಿರುವ ಶ್ವೇತಋಷಿ ಸಮಾಜದ ಮಹಾತ್ಮರು ಅವರೆಲ್ಲರೂ ಅತ್ಯಂತ ದೊಡ್ಡವರೂ ಕೂಡ ಸ್ಥೂಲ ದೇಹವನ್ನು ಧರಿಸಿರುತ್ತಾರೆ. ಈ ಭೂಗೋಳಕ್ಕೆ ಸಂಬಂಧಪಟ್ಟ ಸಂಸರಣವನ್ನು ಸೂಕ್ತಮವಾದ ಮಾರ್ಗದರ್ಶನ ಕೊಟ್ಟು ನಮಗೆ ಈ ಭೂಲೋಕ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಟ್ಟು ಸಮಾಜದ ಮಹಾತ್ಮರುಗಳು ಅವರೆಲ್ಲರೂ ಅತ್ಯಂತ ದೊಡ್ಡವರು ಕೂಡ ಸ್ಥೂಲ ದೇಹವನ್ನು ಧರಿಸಿರುತ್ತಾರೆ. ಅವರೂ ಸಮೇತ ನಮ್ಗೆ ಯಾವ ರೀತಿ ಸ್ಥೂಲ ದೇಹ ಇದೆಯೋ ಆ ಮಹಾತ್ಮರು ಸಮೇತ ಇಂಥ ಸ್ಥೂಲ ದೇಹವನ್ನು ಧರಿಸಿದ್ರು. ಅವರು ತಮ್ಮ ಕೆಲಸದ ನಿಮಿತ್ತ ಧರಿಸಿರುವ ಈ ಸ್ಥೂಲ ದೇಹಗಳು ಅವರುಗಳು ಉನ್ನತ ಪ್ರಜ್ಞೆಗೆ ಒಂದು ಬಂದೀಖಾನೆಯಂತೆ ಇರುತ್ತದೆ. ನಮಗೆ ಎಂಥವ್ರಿಗೂ ಅಷ್ಟೇ ಸ್ಥೂಲ ಲೋಕಕ್ಕೆ ಬಂದಾಗ ಈ ಸ್ಥೂಲ ಶರೀರವು ಒಂದು ಬಂದೀಖಾನೆವಿದ್ದಂತೆನೆ. ನಾವು ಹೇಳದಂತೆ ಅದು ಕೇಳಲ್ಲ. ಯಾಕಂದ್ರೆ ಈ ಪ್ರಕೃತಿ ಆ ರೀತಿಯನ್ನು ಎಂಥವ್ರು ಆಗಿದ್ರು ಪ್ರಕೃತಿ ಅದನ್ನ ಹೇಳ್ಕೊಡೋದು. ಅದನ್ನು ತಡ್ಕೊಳ್ತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೊಂಡಾಗ ನಾವು ಮುಂದಕ್ಕೆ ಮುಗ್ತೀವಿ. ಸ್ಥೂಲ ದೇಹವು ಎಷ್ಟರ ಮಟ್ಟಿಗೆ ಪರಿಶುದ್ಧವಾಗಿಯೂ ಪೂರ್ಣವಾಗಿಯೂ ಇರುವುದಕ್ಕೆ ಸಾಧ್ಯವೋ ಮಹಾತ್ಮರ ದೇಹಗಳು ಅಷ್ಟು
ಪರಿಪಕ್ವವಾಗಿರುತ್ತವೆ. ನಮ್ಮಂತೆ ಅಲ್ಲ, ಮಹಾತ್ಮರ ದೇಹಗಳು ಪರಿಪಕ್ವವಾಗಿರುತ್ತೆ. ಯಾಕಂದ್ರೆ ಇವಾಗೆಲ್ಲ ಅನುಭವಗಳನ್ನು ಪಡೆದು ಕರ್ಮವನ್ನು ಪೂರ್ತಿ ಸವಿದುಕೊಂಡಿರ್ತಕ್ಕಂಥ ಮಹಾತ್ಮರಾಗಿರುವುದರಿಂದ ಅವರು ಈ ಸ್ಥೂಲ ಲೋಕ ಅಥವಾ ಪ್ರಕೃತಿ ತಾನು ಹೇಳಿದಂತೆ ಕೇಳುವ ರೀತಿಯಲ್ಲಿ ಪ್ರಕೃತಿಯನ್ನು ಅವರ ಅಡಿಯಲ್ಲಿ ಇಟ್ಕೊಂಡಿರ್ತಾರೆ. ಇವು ಒಳಗಿರುವ ಆತ್ಮಕ್ಕೆ ಉಪಕರಣಗಳಾಗಿದ್ದು ಸುಂದರವಾಗಿಯೂ ದಿವ್ಯವಾಗಿಯೂ ಆರೋಗ್ಯಕರವಾಗಿಯೂ ಅವರುಗಳ ಇಚ್ಛೆಗೆ ವಿಧಿಯರಾಗಿ ನಡೆಯತಕ್ಕ ಸ್ವಭಾವವುಳ್ಳವರಾಗಿಯೋ ಸೂಕ್ಷ್ಮವಾದ ಗ್ರಹಣ ಶಕ್ತಿಯಿಂದ ಕೂಡಿದ ಮೆದುಳು ಉಳ್ಳವರಾಗಿ ಇರುತ್ತಾರೆ. ನೋಡಿ, ಹೀಗೆ ಸೂಕ್ಷ್ಮವಾಗಿರ್ತಕ್ಕಂಥ ಗ್ರಹಣ ಶಕ್ತಿ ಬೆಳವಣಿಗೆ ಆಗಿರ್ತಕ್ಕಂಥವ್ರು ಒಂದು ರೀತಿಯಲ್ಲಿ ಈ ಸೂಕ್ಷ್ಮವಾಗಿರ್ತಕ್ಕಂಥ ಗ್ರಹಣ ಶಕ್ತಿ ಬೆಳವಣಿಗೆ ಆದ್ರೆ ನಮ್ಮ ನರಗಳಿದೆಯಲ್ಲ ಬಹಳ ಸೂಕ್ಷ್ಮವಾದಾಗ ಒಂದು ಕೋಪ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದ್ರೆ ಮಹರ್ಷಿಗಳಾಗಿರ್ತಕ್ಕಂಥವರಿಗೆ ಏನಾದ್ರು ಸ್ವಲ್ಪ ಎಡ್ಡಿ ದಡ್ಡಿ ಆದಾಗ ತಕ್ಷಣ ಅವರು ಜ್ಞಾಪ ಇಟ್ಕೊಳ್ಬೇಕಾದಕ್ಕಂದ್ರೆ ಆ ನರಗಳು ಅಷ್ಟು ಸೂಕ್ಷ್ಮವಾಗಿರೋದ್ರಿಂದ ಆ ರೀತಿನೂ ಆಗುತ್ತೆ. ಅದನ್ನೂ ಮೀರಿರ್ತಕ್ಕಂಥವರು ಮಹಾತ್ಮರಾಗಿದ್ದಾರೆ. ಹೆಚ್ಚಾಗಿ ತಾಂಡವಾಡುತ್ತಿರುವ ವಾತಾವರಣವುಳ್ಳ ಪ್ರದೇಶಗಳಿಂದ ದೂರವಾಗಿ ಏಕಾಂತವಾಸದಲ್ಲಿರುವುದು. ಆದರೆ ಸ್ಥೂಲ ದೇಹಗಳು ಎಷ್ಟು ಪೂರ್ಣತೆಯನ್ನು ಹೊಂದಿದ್ದಾಗಿಯೋ ಅವುಗಳು ಮೇಲ್ಮಟ್ಟದ ಪ್ರಜ್ಞೆಯ ದೃಷ್ಟಿಯಿಂದ ಪ್ರತಿಬಂಧಕಗಳೇ ಹೌದು. ಉದುಮೆ ಗುರುಗಳು ಹೇಳುವುದನ್ನು ಗಮನಿಸಿ. ಆಧ್ಯಾತ್ಮ ವಿದ್ಯೆ ಅಥವಾ ಗುಪ್ತಿ ವಿದ್ಯೆಯಲ್ಲಿ ಪರಿಣಿತರಾದ ಜೀವನ್ಮುಕ್ತ ಮಹಾತ್ಮರುಗಳಲ್ಲಿ ಅತ್ಯಂತ ದೊಡ್ಡವರು ಕೂಡ ಅವರ ಅಂತಸ್ತಿಗೆ ಸಂಬಂಧಪಟ್ಟ ಗುಪ್ತ ಶಕ್ತಿಗಳನ್ನು ಪ್ರಯೋಗ ಮಾಡುವಂತಹ ಕಾಲದಲ್ಲಿ ಮಾತ್ರ ಅವರು ಮಹಾತ್ಮರು ಎಂಬ ಹೆಸರಿಗೆ ಅರ್ಥವಾದ ಅರ್ಹತೆ ಉಳ್ಳವರಾಗಿರುತ್ತಾರೆ. ಇಲ್ಲಿ ಪ್ರಯೋಗ ಮಾಡುವಂತಹ ಕಾಲದಲ್ಲಿ ಮಾತ್ರ ಅವರು ಮಹಾತ್ಮರು ಎಂಬ ಹೆಸರಿಗೆ ಅರ್ಥವಾಗದ ಅರ್ಹತೆ ಉಳ್ಳವರಾಗಿರುತ್ತಾರೆ. ಅಂತಹ ಗುಪ್ತ ಶಕ್ತಿಗಳ ಪ್ರಯೋಜನವು ಅವಶ್ಯಕವಾದಾಗ ಅವರ ಅಪ್ರತಿಹವಾದ ಇಚ್ಛಾಶಕ್ತಿಯು ಉನ್ನತ ಮಟ್ಟದ ಪ್ರಜ್ಞೆಯ ಬಾಗಿಲನ್ನು ತೆರೆದು ಒಳಗಿನ ಮನುಷ್ಯನ ಸ್ವತಂತ್ರವಾಗಿ ಕೆಲಸ ಮಾಡುವಂತೆ ಏರ್ಪಡಿಸುತ್ತದೆ. ಇಲ್ಲಿ ಮಹಾತ್ಮರಾಗಿರ್ತಕ್ಕಂಥವರು ಮೊದಲು ಜನರನ್ನ ಆಕರ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಗುಪ್ತ ಶಕ್ತಿಗಳಾಗಿರ್ತಕ್ಕಂಥವರು ಜನರ ಮೇಲೆ ಪ್ರಭಾವ ಆಕರ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಮಾತ್ರ ಮಾಡ್ತಾರೆ. ಸ್ವಂತಕ್ಕಾಗಿ ಅಂತ ಗುಪ್ತ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ನಾವು ಹಿಂದಿನ ಪುಸ್ತಕ ಓದಿದಾಗ ಯೇಸು ಕ್ರಿಸ್ತನ ಎಷ್ಟೇ ಹಸಿವಾಗಿದ್ರು ಕಲ್ಲುಗಳಿಂದ ರೊಟ್ಟಿ ಮಾಡ್ಕೊಂಡ ಸಾಮರ್ಥ್ಯ ಇದ್ರೂ ಸಮೇತ ಅದನ್ನು ಮಾಡ್ಕೊಳ್ಳಿಲ್ಲ. ಕಾರಣ ಸ್ವಂತಕ್ಕಾಗಿ ಅಂತದ್ದು ಏನು ಮಾಡಬಾರ್ದು ಅಂತ. ಹಾಗೆ ಮಹಾತ್ಮರಾಗಿರ್ತಕ್ಕಂಥವರು ಸ್ವಂತಕ್ಕಾಗಿ ಯಾವುದಂತ ಕೆಲಸಗಳನ್ನ ಮಾಡಬಹುದಿಲ್ಲ, ಕೆಲಸ ಮಾಡುವಂತೆ ಏರ್ಪಡಿಸುತ್ತದೆ. ಆದರೆ ಆ ಕಾಲದಲ್ಲಿ ಹೊರಗಿನ ಬಂದೀಖಾನೆಯಂತಿರುವ ದೇಹವು ಪೂರ್ತ ಮೂರ್ಛೆ ಸ್ಥಿತಿಯಲ್ಲಿರುತ್ತದೆ ಅಥವಾ ಸಂದರ್ಭಕ್ಕೆ ಅನುಗುಣವಾಗಿ ಅರ್ಧಂಬರ್ಧ ಪ್ರಜ್ಞೆ ಸ್ಥಿತಿಯಲ್ಲಿರುತ್ತದೆ. ಒಳಗಿನ ಆತ್ಮವು ಆ ರೀತಿ ಕೆಲಸ ಮಾಡದೆ ತಟಸ್ಥವಾಗಿರುವಾಗ ಜೀವನ್ಮುಕ್ತನೂ ಕೂಡ ಸಾಧಾರಣ ಮನುಷ್ಯನಂತೆ ಸ್ಥೂಲ ದೇಹದ ಪರಿಮಿತಿಗೆ ಒಳಪಡುತ್ತಾನೆ. ಆದಾಗ್ಯೂ ಜೀವನ್ಮುಕ್ತನ ಉನ್ನತ ಮಟ್ಟದ ಸಾಧಾರಣ ಸ್ಥೂಲ ಜೀವಿತವೂ ಕೂಡ ಸ್ಥೂಲ ದೇಹದ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಇರುತ್ತದೆ. ಆದರೇನು ಸ್ಥೂಲ ದೇಹವು ತನ್ನ ಪರಿಮಿತಿಯನ್ನು ಅತಿಗೆಳೆದು ಆ ಮಟ್ಟದಿಂದ ಮೇಲಕ್ಕೇರುವುದಕ್ಕಾಗುವುದಿಲ್ಲ. ಸ್ಥೂಲ ದೇಹದ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತಲೇ ಇರುತ್ತದೆ. ಆದರೇನು ಸ್ಥೂಲ ದೇಹವು ತನ್ನ ಪರಿಮಿತಿಯನ್ನು ಅತಿಗೆಳೆದು ಆ ಮಟ್ಟದಿಂದ ಮೇಲಕ್ಕೇರುವುದಕ್ಕಾಗುವುದಿಲ್ಲ. ನಾವು ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ಮಾಡಬೇಕು, ಹಂಬಲ ಇರಬೇಕು. ನಾವು ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ಸ್ಥೂಲ ದೇಹ ತಮ್ಮನ್ನ ಇಳ್ಕೊಳ್ಳೋದು. ಅದನ್ನ ಬಿಡಿಸಿಕೊಂಡು ಪ್ರಕೃತಿಯಿಂದ ಬಿಡಿಸಿಕೊಂಡು ನಾವು ಮುಂದಕ್ಕೆ ಹೋಗುವುದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇರ್ಬೇಕು. ಅತಿಗೆಳೆದು ಆ ಮಟ್ಟದಿಂದ ಮೇಲಕ್ಕೆ ಏರುವುದಕ್ಕಾಗುವುದು ಇಲ್ಲ. ಆದರೆ ಒಳಗಿನ ಮನುಷ್ಯನು ಸದಾ ಎಚ್ಚರವಾಗಿರುತ್ತಾನೆ. ಅಗತ್ಯವಾದ ಸಂದರ್ಭ ಒದಗಿದ ಕೂಡಲೇ ಕೆಲಸಕ್ಕೆ ಅನುವಾಗುವ ಸ್ಥಿತಿಯಲ್ಲಿರುತ್ತಾನೆ. ಅಷ್ಟು ಸಾಕು ನಮ್ಮ ಉದ್ದೇಶಕ್ಕೆ. ನಾವು ಏನೇ ಆಗ್ಲಿ ಎಡರು ತೊಡರುಗಳು ಬರತಕ್ಕಂಥದ್ದು ಸಹಜ. ಮಾನವನಾಗಿರ್ತಕ್ಕಂಥವ್ರು ನಾವು ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಸಹಜವಾಗಿಯೇ ಇರುತ್ತೆ. ಆದರೆ ನಾನು ಅಂತಹ ತಪ್ಪುಗಳನ್ನು ಮಾಡಿದರೆ ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸಿ ಬೇರೆಯವರಿಗೆ ಪ್ರಚಾರ ಮಾಡಬೇಕು, ಇತಿಹಾಸಕ್ಕೆ ತತ್ವಗಳನ್ನು ತಿಳಿಸಬೇಕಂತಕ್ಕಂಥ ದೃಢವಾದ ಸಂಕಲ್ಪ ನಮ್ಮಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ ಅದ್ರ ಪ್ರಭಾವ ಮೇಲ್ಗಡೆ ಬಂದೇ ಬರ್ತಾ ಇರುತ್ತದೆ.
ಆ ರೀತಿ ಇಚ್ಛೆ ಪಟ್ಟಾಗ ಎಂದರೆ ಅಗತ್ಯವಾದ ಜೀವನ್ಮುಕ್ತ ಮಹಾತ್ಮರು ತಮ್ಮ ಅಂತಸ್ತಿನ ಗುಪ್ತ ಸಿಕ್ಕಿಗಳನ್ನು ಪ್ರಯೋಗ ಮಾಡುತ್ತಾರೆ. ಮಹಾತ್ಮರಾಗಿರ್ತಕ್ಕಂಥವರು ತನ್ನ ಅಂತಸ್ತಿನ ಗುಪ್ತ ಸಿಕ್ತಿಗಳನ್ನು ಪ್ರಯೋಗ ಮಾಡುತ್ತಾರೆ. ಆದರೆ ಸದಾ ಕಾಲದಲ್ಲಿ ಹಾಗೆ ಮಾಡುವುದಿಲ್ಲ. ಈ ಗುಪ್ತ ಶಕ್ತಿಗಳನ್ನ ಪ್ರಯೋಗ ಮಾಡುವುದಕ್ಕೆ ಸದಾ ಯಾವಾಗಲೂ ಮಾಡ್ತಾ ಇರೋದಕ್ಕಾಗುವುದಿಲ್ಲ, ಮಾಡುವುದೂ ಇಲ್ಲ. ಸಂದರ್ಭ ಬಂದಾಗ ಆವಾಗ ಆ ಗುಪ್ತ ಶಕ್ತಿಗಳು ಮುಖಾಂತರ ಬೇರೆ ಜನರನ್ನು ಆಕರ್ಷಣೆ ಮಾಡಿ ಅವರನ್ನು ಪ್ರಚೋದನೆ ಮಾಡುವುದಕ್ಕಾಗಿ ಈ ರೀತಿ ಮಾಡಿಕೊಡಿಸ್ತಾರೆ. ಇದಕ್ಕೆ ಎರಡು ಕಾರಣಗಳು ಇರುತ್ತವೆ. ಒಂದನೆಯದು, ಗುರುಗಳು ಹೇಳುವಂತೆ ಯೋಗಾಸನಗಳನ್ನು ಹಾಕುವನು ಆ ಕೆಲಸವನ್ನು ಹಗಲೆಲ್ಲ ಮಾಡುವುದು ಸ್ಥೂಲ ದೇಹದ ಪರಿಮಿತಿಗೆ ಮೀರುತ್ತದೆ. ಎರಡನೇ ಕಾರಣ, ಗುರುಗಳು ತಮ್ಮ ಶಕ್ತಿಯನ್ನು ಅನಾವಶ್ಯಕವಾಗಿ ಪೋಲು ಮಾಡುವುದಿಲ್ಲ. ಈಗ ಒಂದು ಎರಡು ರೀತಿಯಲ್ಲಿ ಸ್ಥೂಲ ದೇಹ ಗುರುಗಳು ಹೇಳುವಂತ ಯೋಗಾಸನಗಳು ಮಾಡ್ತಕ್ಕಂಥ ಯಾವಾಗಲೂ ತನ್ನ ಯೋಗಾಸನಗಳನ್ನು ಮಾಡ್ಕೊಂಡಿರುವುದಕ್ಕೆ ಆಗುವುದಿಲ್ಲ. ನಮಗೆ ಯಾವಾಗಲೂ ಅದರಿಂದ ಮಾಡ್ತಾ ಇದ್ರೆ ನಿಶ್ಚಯ. ಇನ್ನೊಂದು, ಗುರುಗಳು ಯಾವಾಗಲೂ ನಮ್ಮ ಕಡೆನೆ ಗಮನ ತೋರಿಸೋದಕ್ಕೆ ಮಾರ್ಗದರ್ಶನ ನೀಡುವುದಕ್ಕೂ ಆಗುವುದಿಲ್ಲ. ಆದ್ರಿಂದ ಈ ಎರಡು ರೀತಿಯಲ್ಲಿ ಸಾಧ್ಯವಾಗ್ತಾ ಇಲ್ಲ. ಅವರು ತಮ್ಮ ಸರ್ವಶಕ್ತಿಯನ್ನು ಈಶ್ವರ ಮತ್ತು ಮಾನವೀಯತೆಯ ಸೇವೆಗಾಗಿ ಮೀಸಲಾಗಿಟ್ಟಿರುತ್ತಾರೆ. ಮಹಾತ್ಮರಾಗಿರ್ತಕ್ಕಂಥವರು ಈಶ್ವರ ಮತ್ತು ಮಾನವೀಯತೆಯ ಉನ್ನತವಾಗಿರ್ತಕ್ಕಂಥ ಮಾನವೀಯತೆಯನ್ನು ಆಗಬೇಕು ಅನ್ನುವ ಕಡೆ ಗಮನವನ್ನು ಹೆಚ್ಚಾಗಿ ಕೊಟ್ಟಿರುತ್ತಾರೆ ಅವರು. ಆದರೆ ತಮ್ಮ ಸರ್ವಜ್ಞತ್ವಕ್ಕೆ ಸಂಬಂಧಪಟ್ಟ ಶಕ್ತಿಯು ಅವರಿಗೆ ಕೆಳಗಿನ ವಾಕ್ಯದಲ್ಲಿ ಅಭಿವ್ಯಕ್ತವಾಗುತ್ತದೆ. ಎಫ್ ಎಂಬ ವ್ಯಕ್ತಿಯ ಮೆದುಳು, ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ನಮ್ಮ ಬೇಬಿ ಸಿಡಿದು ಬರಲ್ವಾ, ಎಫ್ ಅಂತಕ್ಕಂಥದ್ದು ಆ ವ್ಯಕ್ತಿ ಹೆಸರು ಬದಲು ಎಫ್ ಅಂತ ಹೇಳ್ತಾರೆ. ಎಂಬ ವ್ಯಕ್ತಿಯ ಮೆದುಳು ಆ ಕಾಲದಲ್ಲಿ ಹೇಗೆ ಕೆಲಸ ಮಾಡುತ್ತಿತ್ತು ಎಂಬ ಬಗ್ಗೆ ನನಗೆ ಆದ್ಯತೆ ಎಲ್ಲ ಗೊತ್ತು. ಹಾಗೆಯೇ ಮತ್ತೊಂದು ಸಂದರ್ಭದಲ್ಲಿ ನಾನು ಆತನನ್ನು ಕಾಮಲೋಕದಲ್ಲಿ ಸಂಧಿಸಿದೆ, ಇದ್ದಾಗಿಯೂ ನಾನು ಆತನನ್ನು ಮಾನಸಿಕವಾಗಿ ಪರೀಕ್ಷಿಸುತ್ತಿರುತ್ತೇನೆ ಎಂದು ಹೇಳುತ್ತಾರೆ. ನೋಡಿ, ಇದಕ್ಕೊಂದು ಹೇಳ್ತಾರೆ. ನಾವು ಒಬ್ಬ ಸದಸ್ಯನಾಗಿ ಕಿಸಾಪಲ್ ಸೊಸೈಟಿ ಸದಸ್ಯನಾದ ಮೇಲೆ ಅವನ ಮಾನಸಿಕವಾಗಿರ್ತಕ್ಕಂಥ ಅಂದರೆ ಕಾಮಲೋಕದಲ್ಲಿ ಸಂಧಿಸಿದ ಇದ್ದಾಗ್ಯೂ ನಾನು ಆತನನ್ನು ಮಾನಸಿಕವಾಗಿ ಪರೀಕ್ಷಿಸುತ್ತೇನೆ. ಮಾನಸಿಕವಾಗಿ ಅಂದ್ರೆ ಮನುಷ್ಯನ ಎದುರುಗಡೆ ಬಂದು ನೋಡ್ತಕ್ಕಂಥದ್ದಲ್ಲ, ಮಾನಸಿಕವಾಗಿ ಮಹಾತ್ಮರಾಗಿರ್ತಕ್ಕಂಥವ್ರು ಗೊತ್ತಾಗುತ್ತೆ. ಮಾನಸಿಕವಾಗಿ ಇಂಥವ್ರು ಸೊಲಬ್ರಿಟಿ ಅಂತಂದ್ರೆ ಏನು ಅಂತಂದ್ರೆ ಹೇಗಿರ್ತಾರೆ ಏನು ಅಂತಕ್ಕಂಥದ್ದು ಪೂರ್ಣವಾಗಿ ಅವ್ರು ಗೊತ್ತಿದೆ, ಯಾವ ರೀತಿ ಆಗ್ತಾ ಇರ್ತಾರೆ. ಆದ್ರಿಂದ ಅದಕ್ಕೆ ಹೇಳೋದು ದೊಡ್ಡವರು, ದೇವರನ್ನವರು ಎಲ್ಲಾ ಕಡೆ ಇದ್ದಾನೆ, ಅವ್ರನ್ನ ಮೀರಿ ಅದು ಅವ್ರ ಕಣ್ಣು ಕಾಣಿದ್ರೆ ನಾವು ಯಾವ ಕೆಲಸ ಮಾಡೋಕ್ಕೂ ಆಗುವುದಿಲ್ಲ. ಇನ್ನೊಬ್ಬರು ಮೆಚ್ಚುವುದಕ್ಕಾಗಿ ಕೆಲಸ ಮಾಡೋದಲ್ಲ. ದೇವರು ಎಲ್ಲಾ ಕಡೆ ಇದ್ದಾರೆ, ನಾವು ಮಾಡ್ತಕ್ಕಂಥ ಕೆಲಸ ಎಲ್ಲಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆದ್ರಿಂದ ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸಬೇಕು ಅಂತ ಅನ್ನೋದಕ್ಕೆ ನಾವು ಈ ನಿಯಮವನ್ನು ಗೊತ್ತಾದ್ರೆ ಇದು ತಪ್ಪು ಮಾಡ್ಕೋದಲ್ಲ. ಎರಡನೇದು, ಆ ಮಹಾತ್ಮರು ಕೆಲಸ ಮಾಡತಕ್ಕ ರೀತಿ ನೀತಿಗಳು. ಮಹಾತ್ಮರಾಗಿರ್ತಕ್ಕಂಥವ್ರು ಕೆಲಸ ಮಾಡ್ತಕ್ಕಂಥ ರೀತಿ ಅಂತಂದ್ರೆ ಈ ಕೆಲಸ ಈ ರೀತಿ ಮಾಡಬೇಕು ಅಂತ ಮೊದಲ. ಆಮೇಲೆ ಅದಕ್ಕೆ ರೀತಿ ಹೇಗೆ ಮಾಡಬೇಕು ಅದನ್ನತಕ್ಕಂಥದ್ದು ಎರಡು ರೀತಿ ಇರುತ್ತದೆ ಅಂತ. ಪ್ರಪಂಚದಲ್ಲಿ ಉಂಟಾಗುವ ಅನೇಕ ವಿಧವಾದ ಘಟನೆಗಳ ಮೂಲಕ ಕಾರಣ ನಮಗೆ ಗೊತ್ತು. ಪ್ರಪಂಚದಲ್ಲಿ ಉಂಟಾಗುವ ಅನೇಕ ವಿಧವಾದ ಘಟನೆಗಳ ಮೂಲ ಕಾರಣ ನಮಗೆ ಗೊತ್ತು. ಅಷ್ಟು ಸಾಧಾರಣ ಜನರಾದ ನಿಮಗೆ ತಿಳಿದಿದ್ದೆಂದು ಹೇಳುತ್ತಾರೆ. ಅಲ್ಲದೆ ಮತ್ತೊಂದು ಸಂದರ್ಭದಲ್ಲಿ ಅನೇಕರು ಯಾವುದನ್ನು ನಡೆದ ವಿದ್ಯಮಾನವೆಂದು ಭಾವಿಸುತ್ತವೆಯೋ ಅದು ನಮ್ಮ ದೃಷ್ಟಿಯಲ್ಲಿ ಒಂದು ಕಾರಣದ ಫಲಿತಾಂಶ ಮಾತ್ರ. ಹೊರಗಿನ ಫಲಿತಾಂಶವು ಅಷ್ಟಾಗಿ ನಾವು ಗಮನಿಸುವುದಿಲ್ಲ. ನೋಡಿ, ಇದು ಸಾಧಾರಣವಾಗಿಂತ ನಮಗೇನೆ ಈ ಪ್ರಪಂಚದಲ್ಲಿ ಅಥವಾ ಬೇರೆ ಜನರಲ್ಲಿ ಒಂದು 5-6 ಜನ, ಒಂದು 10-12 ಜನ ಅಥವಾ ನಮ್ಮ ಸೊಸೈಟಿ ಬರ್ತಕ್ಕಂಥ ಸಾಧಾರಣ ಜನರು ನೋಡಿದ ತಕ್ಷಣ ನಮ್ಗೆ ಇವರ ಬಂಡವಾಳ ಏನು, ಹೇಗೆ, ಯಾವ ರೀತಿ ಇದ್ದಾರೆ ಅಂತಕ್ಕಂಥ ಸೂಕ್ಷ್ಮವಾಗಿ ನಮ್ಗೆ ಅರ್ಥವಾಗುತ್ತೆ. ಆದರೆ ಮಹಾತ್ಮರಾಗಿರ್ತಕ್ಕಂಥವ್ರು ನಾವು ಹಿಂದಿನ ಜನ್ಮದಲ್ಲಿ ಏನಿದ್ವು, ಹೇಗಾಗಿದ್ವು, ಈ ಇವಾಗ ಏನ್ ಮಾಡ್ತಿದ್ವಿ, ಮುಂದೇನು ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಪೂರ್ಣವಾಗಿ ಅವ್ರಿಗೆ ಗೊತ್ತಾಗುತ್ತೆ. ಅವುಗಳಿಗೆ ಕಾರಣಭೂತವಾದ ಮುಖ್ಯಾಂಶಗಳನ್ನು ಮಾತ್ರ ಗಮನಿಸುತ್ತೇವೆ. ಬಿರುಗಾಳಿಯ ಮೂಲ ಕಾರಣವನ್ನು ಗಮನಿಸುತ್ತೇವೆ ವಿನಃ ಅದರಿಂದ ಉಂಟಾಗುವ ಪರಿಣಾಮಗಳು ಎಂದರೆ
ಮೋಡಗಳು ಹೇಗೆ ರೂಪುಗೊಳ್ಳುತ್ತಿವೆ ಎಂಬ ಅಂಶವನ್ನು ತಿಳಿದುಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಈಗ ಒಂದು ಬಿರುಗಾಳಿ ಬಂದ್ಬಿಡುತ್ತೆ. ಆ ಬಿರುಗಾಳಿ ಬಂದಾಗ ನಾವು ಇವತ್ತು ಜಾಸ್ತಿ ಬಿರುಗಾಳಿ ಬರ್ತದೆ, ಸುಂಟರಗಾಳಿ ಬರ್ತದೆ ಅಂತ ಹೇಳಿ ಒಳಗಡೆ ಬಂದ್ಬಿಡ್ತೀವಿ. ಅದರ ಪರಿಣಾಮ ಮೋಡಗಳು ಹೇಗೆ ಚದುರುತ್ತೆ, ಯಾವ ಕಡೆಗೆ ಹೋಗುತ್ತೆ, ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ನಾವು ಗಮನಿಸುವುದಿಲ್ಲ ಅಂತದನ್ನೇ. ಪ್ರಪಂಚದಲ್ಲಿ ನಡೆಯುವ ವಿದ್ಯಮಾನಗಳ ವಿವರಣೆಗಳನ್ನೆಲ್ಲ ಬೇಕಾದಾಗ ತಿಳಿದುಕೊಳ್ಳುವ ಅವಕಾಶ ಇರುವುದರಿಂದ ನಾವು ಮುಖ್ಯಾಂಶಗಳ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುತ್ತೇವೆ ಎಂಬುದಾಗಿ ಹೇಳುತ್ತಾರೆ. ಗುರುಗಳು ಈ ವಿಧವಾದ ಮನೋಭಾವನೆಯು ಅವರು ವ್ಯಕ್ತಿಗಳನ್ನು ಸಂಧಿಸಿದಾಗ ಎದ್ದು ಕಾಣುತ್ತದೆ. ಗುರುಗಳ ಈ ವಿಧವಾದ ಮನೋಭಾವನೆಯು ಅವರು ವ್ಯಕ್ತಿಗಳನ್ನು ಸಂಧಿಸಿದಾಗ ಎದ್ದು ಕಾಣುತ್ತದೆ. ಆ ವ್ಯಕ್ತಿಗಳನ್ನ ಸಂಧಿಸಿದಾಗ ಅಂದ್ರೆ ಅವರು ಸೇರಿಸಿದಾಗ ಅವರಲ್ಲಿರ್ತಕ್ಕಂಥ ಲೋಪದೋಷಗಳು ಏನಿದೆ ಹಾಗೆ ಅಂತಕ್ಕಂಥದ್ದು ಎದ್ದು ಕಾಣುತ್ತದೆ ಅವರಿಗೆ. ಮನುಷ್ಯ ನೋಡ್ತಕ್ಕಂಥ ವ್ಯಕ್ತಿಗಳ ಯೋಚನೆಗಳನ್ನು ನಾವು ಗಮನಿಸುತ್ತೇವೆ ವಿನಃ ಅವರು ಉಪಯೋಗಿಸುತ್ತಿರುವ ಮಾತುಗಳನ್ನು ಗಮನಿಸುವುದಿಲ್ಲ ಎಂದು ಬೇರೆ ಸಂದರ್ಭಗಳಲ್ಲಿ ಅವರೇ ಹೇಳುತ್ತಾರೆ. ಒಬ್ಬ ಮನುಷ್ಯನ ವ್ಯಕ್ತಿಯ ಯೋಚನೆಗಳನ್ನು ನಾವು ಗಮನಿಸುತ್ತೇವೆ, ಯೋಚನೆಗಳನ್ನು ಗಮನಿಸಬೇಕಾಗುತ್ತ ವಿನಃ ಅವರು ಉಪಯೋಗಿಸುವ ಮಾತುಗಳು ಗಮನಿಸುವುದಿಲ್ಲ. ಇಲ್ಲೊಂದು ಅರ್ಥವಾಗುತ್ತೆ. ಒಬ್ಬ ಮನುಷ್ಯನ ಮೇಲೆ ಕೋಪದಿಂದ, ಇವಾಗ ಚಿಕ್ಕ ಮಕ್ಕಳಿರ್ತಾರೆ ಮನೆಯಲ್ಲಿ, ತಪ್ಪು ಮಾಡ್ತಾ ಇದ್ರೆ ಕೋಪ ಉದ್ರೇಕದಿಂದ ಮಾತಾಡ್ತಾರೆ. ಆದ್ರೆ ಬೇರೆಯವ್ರು ನೋಡುವುದಕ್ಕೆ ಕೋಪ ಉದ್ರೇಕದಿಂದ ಮಾತಾಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಹೊರತು ಅದರ ಅಂತರಾರ್ಥದಲ್ಲಿ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಅನ್ನೋದು ಗಮನಿಸುವುದಿಲ್ಲ. ಇದೂ ಅಷ್ಟೇ, ನಮ್ಮ ಮೇಲೆ ಕೋಪದ ಮೇಲೆ ಕೋಪದಿಂದ ಮಾತಾಡ್ತಕ್ಕಂಥದ್ದು ರೀತಿ ಮಹಾತ್ಮರಾಗಿರ್ತಕ್ಕಂಥವ್ರಾಗ್ಲಿ ಅಥವಾ ತಿಳುವಳಿಕೆ ಇರ್ತಕ್ಕಂಥವ್ರು ಅದು ಸರಿಪಡಿಸಬೇಕು ಅನ್ನೋ ಉದ್ದೇಶ ಇದ್ರೆ ಕೋಪತಾಪಗಳಿಂದ ಮಾತಾಡ್ತಾರೆ ಹೊರತು ಆ ಉದ್ದೇಶ ಬೇರೆ ಅಲ್ಲ ಅಂತ ಅನ್ನೋದು ಇದರ ಅರ್ಥ ಬರುತ್ತೆ ಎಂದು ಬೇರೆ ಸಂದರ್ಭದಲ್ಲಿ ಅವರೇ ಹೇಳುತ್ತಾರೆ. ಒಬ್ಬ ಹಿಂದೂ ದೇಶದ ಸದಸ್ಯನನ್ನು ಕುರಿತು ಹುಚ್ಚ ಆದರೆ ಅತ್ಯುತ್ತಮವಾದ ಹೃದಯ ಇಯಾಸಭೆ ಧ್ಯೇಯಕ್ಕೆ ಪೂರ್ವಕವಾಗಿ ಅರ್ಪಣೆ ಮಾಡಿಕೊಂಡು ಸೇವೆ ಸಲ್ಲಿಸುತ್ತಿದ್ದಾನೆ ಎಂದು ಹೇಳುತ್ತಾರೆ. ಇಲ್ಲಿ ಒಬ್ಬ ಹಿಂದೂ ದೇಶದ ಸದಸ್ಯನನ್ನ ಕುರಿತು ಅರ್ಥ ಆಯ್ತಲ್ಲ, ಹಿಂದೂ ದೇಶದ ಸದಸ್ಯನನ್ನು ಕುರಿತು ಹುಚ್ಚ, ಅವನು ಒಂಥರ ಹುಚ್ಚಂತರ ಆದರೆ ಅತ್ಯುತ್ತಮವಾದ ಹೃದಯ ಇಯಾಸಭೆ ಧ್ಯೇಯಕ್ಕೆ ಪೂರ್ವಕವಾಗಿ ಅರ್ಪಣೆ ಮಾಡಿಕೊಂಡು ಸೇವೆ ಸಲ್ಲಿಸುತ್ತಿದ್ದಾನೆ ಎಂದು ಹೇಳುತ್ತಾರೆ. ಹುಚ್ಚ ಅಂತಂದ್ರೆ ಚಿಕ್ಕಾಪಟ್ಟೆ ಕೋಪಗ್ರಸ್ತನಾಗಿ ಹೆಂಗಂದ್ರೆ ಮಾತಾಡ್ಬಿಡ್ತಕ್ಕಂಥ, ನೋಡ್ ತಕ್ಷಣ ಅಯ್ಯೋ ಏನಪ್ಪ ಈ ಅಪ್ಪ ನಾವು ಬಂಧಿಸಾದಿಷ್ಟ ಒಬ್ಬ ಅಧ್ಯಾತ್ಮ ಜೀವಿನ ಹಿಂಗ್ ಮಾತಾಡ್ತಾನೆ ಅಂತ ಅನ್ಸುತ್ತೆ. ಆದರೆ ಅಂತವನು ಆದರೆ ಅತ್ಯುತ್ತಮವಾದ ಹೃದಯ ಇಯಾಸಭೆ ಧ್ಯೇಯಕ್ಕೆ ಪೂರ್ವಕವಾಗಿ ಅರ್ಪಣೆ ಮಾಡಿಕೊಂಡು ಸೇವೆ ಸಲ್ಲಿಸುತ್ತಿದ್ದಾನೆ. ಆ ರೀತಿ ಯಾಕಂದ್ರೆ ಅಲ್ಲಿ ಆಗ್ತಕ್ಕಂಥ ಲೋಪದೋಷಗಳನ್ನು ನೋಡಿ ತಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ಲದೆ ಇರುವಾಗ ಹುಚ್ಚಂತರ ಆತನ ಮಾತಾಡ್ತಾನೆ. ಆದ್ರೆ ಆತನ ಹೃದಯ ಹೇಗಿರುತ್ತಪ್ಪ ಅಂತಂದ್ರೆ ಪೂರ್ವಕವಾಗಿ ಅಂದ್ರೆ ಒಳಗೊಂದು ಹೊರಗೊಂದು ಇರಲ್ಲ, ಪೂರ್ಣವಾಗಿ ಅದರ ಕಡೆ ಗಮನವನ್ನು ಇಟ್ಟು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಹುಚ್ಚಿನಾಗಿ ಆತನ ಮಾತಾಡ್ತಾನೆ. ಈ ರೀತಿ ಜೀವನ್ಮುಕ್ತ ಮಹಾತ್ಮನಿಗೆ ಸಾರಭೂತವಾದ ಕಾರಣಗಳ ಮೇಲೆ ಖಚಿತವಾದ ಹತೋಟಿ ಇರುವುದರಿಂದ ನೋಡಿ, ಒಬ್ಬ ಮನುಷ್ಯನ ಮೇಲ್ಗಡೆ ನೈಸಾಗಿ ಮಾತಾಡ್ತಿದ್ಬಿಟ್ಟು ಒಳಗಡೆ ಕುತಂತ್ರಗಳು ಮಾಡ್ತಕ್ಕಂಥದ್ದು ಇದು ಥಿಯೋಸಾಫಿಕಲ್ ಸೊಸೈಟಿಗೆ ಸದಸ್ಯನಿಗೆ ಅಥವಾ ಗುರುಗಳು ಇಂಥ ವ್ಯಕ್ತಿಗಳನ್ನು ಒಪ್ಪುವುದಿಲ್ಲ. ಇದರ ಟೈಟಲ್ ಗುರುಗಳು ಒಪ್ಪುವ ದಿವ್ಯ ಜ್ಞಾನ ಅಂತ, ಗುರುಗಳು ಒಪ್ಪುವ ದಿವ್ಯ ಜ್ಞಾನ ಅಂತ. ಆ ರೀತಿ ನೀನು ಕಠಿಣವಾಗಿ ಮಾತನಾಡತಕ್ಕಂಥದ್ದು ಇದ್ದರೂ ಸಮೇತ ಒಳ್ಳೆಯ ಉದ್ದೇಶಕ್ಕಾಗಿ ಎಲ್ಲನ್ನು ಸರಿಪಡಿಸಬೇಕನ್ನುವ ಇದ್ದಾಗ ಆತನ ಪೂರಕವಾಗಿ ಥಿಯೋಸಾಫಿಕಲ್ ಸೊಸೈಟಿ ಅಥವಾ ಬೇರೆ ಜನರನ್ನ ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿಸಬೇಕು ಅನ್ನೋ ಉದ್ದೇಶದಿಂದ ಇದ್ದಾನೆ ಹೊರತು ಬೇರೆ ರೀತಿಯಲ್ಲ. ಆದರೆ ಮೇಲ್ಗಡೆ ಸಭೆಗೆ ನೈಸಾಗಿ ಉತ್ತಮವಾಗಿ ಮಾತನಾಡ್ತಕ್ಕಂಥದ್ದು ಒಂದು ಮಾಡಬಾರದ ಕೆಲಸಗಳನ್ನ ಮಾಡ್ತಾ ಇದ್ರೆ ಇಂಥವ್ರನ್ನ ಜನರು ಬೇರೆ ಜನರು ಹಬ್ಬ ಮೃದುವಾಗಿದ್ದಾನೆಪ್ಪ ಅನ್ಬಹುದು, ಕಠಿಣವಾಗಿ ಮಾತಾಡ್ತಾನೆ ಅಂತ ಈ ರೀತಿ ಬರಬಹುದು. ಆದರೆ ಜೀವನ ಮುಕ್ತರಾಗಿರ್ತಕ್ಕಂಥ ಮಹಾತ್ಮರು ಅಂಥವ್ರನ್ನ ಒಪ್ಪುವುದಿಲ್ಲ. ಆ ಜ್ಞಾನವು ಸರಿಯಲ್ಲ ಅಂತ ಹೇಳುವುದು. ಒಂದು ನಮಗಿಂತಲೂ ಭವಿಷ್ಯವನ್ನು ಹೆಚ್ಚಾಗಿ ಭೇದಿಸಿ ತಿಳಿಯಬಲ್ಲರು ಅಲ್ಲದೆ ಆ ಭವಿಷ್ಯ ಜ್ಞಾನವು ಸೂಚಿಸುವ ಉಚಿತವಾದ ರೀತಿಯಲ್ಲಿ ಕೆಲಸ ಮಾಡಬಲ್ಲದು. ಅಲ್ಲೇ ಏನೇನು ಹೇಗೆ ಅಂತ ಅನ್ನೋದು ಹೇಳ್ತಾರೆ ನೋಡಿ. ಒಂದನೇದು, ನಮಗಿಂತಲೂ ಭವಿಷ್ಯವನ್ನು ಹೆಚ್ಚಾಗಿ ಭೇದಿಸಿ
ತಿಳಿಯಬಲ್ಲರು, ಅಲ್ಲದೆ ಆ ಭವಿಷ್ಯ ಜ್ಞಾನವು ಸೂಚಿಸುವ ಉಚಿತವಾದ ರೀತಿಯಲ್ಲಿ ಕೆಲಸ ಮಾಡಬಲ್ಲರು. ಎರಡನೆಯದು, ಮೇಲ್ಕಂಡ ಭವಿಷ್ಯಕ್ಕೆ ಸಂಬಂಧಪಟ್ಟ ದೂರದೃಷ್ಟಿ ಅವರಿಗೆ ಇದ್ದು ಆ ಬೆಳಕಿನಲ್ಲಿ ಅವರು ಪ್ರಯತ್ನಶೀಲರಾಗಿರುವುದರಿಂದ ಕೆಲವು ಸಂದರ್ಭಗಳಲ್ಲಿ ಅವರ ಕೆಲಸದ ವಿಧಾನವು ನಮಗೆ ವಿಲಕ್ಷಣವಾಗಿ ತೋರುತ್ತದೆ. ಮೇಲ್ಕಂಡ ಭವಿಷ್ಯಕ್ಕೆ ಸಂಬಂಧಪಟ್ಟ ದೂರದೃಷ್ಟಿ ಅವರಿಗೆ ಇದ್ದು ಆ ಬೆಳಕಿನಲ್ಲಿ ಅವರ ಪ್ರಯತ್ನಶೀಲರಾಗಿ ಅವುಗಳಿಂದ ಕೆಲವು ಸಂದರ್ಭಗಳಲ್ಲಿ ಅವರ ಕೆಲಸದ ವಿಧಾನ ನಮಗೆ ವಿಲಕ್ಷಣವಾಗಿ ತೋರುತ್ತದೆ. ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ದೂರದೃಷ್ಟಿ ಇರ್ತಕ್ಕಂಥವ್ರು ಇವನು ಸರಿಪಡಿಸಬೇಕು ಅನ್ನೋದಕ್ಕೆ ಕಠಿಣವಾಗಿರ್ತಕ್ಕಂಥ ಮಾತುಗಳು ಹೇಳಬೇಕಾಗಿ ಬರುತ್ತೆ. ನಿಯಮಬದ್ಧವಾಗಿ ಮಾಡಲಿಲ್ಲ ಅಂತಂದ್ರೆ ಅವರನ್ನು ದಂಡಿಸಬೇಕಾಗಿ ಬರುತ್ತೆ. ಆದರೆ ದಂಡಿಸುವುದು ಮಾತನಾಡತಕ್ಕಂಥದ್ದು ದೃಷ್ಟಿ ಅದನ್ನ ಆ ಸಮಸ್ಯೆಯನ್ನು ಅವರನ್ನು ಸರಿಪಡಿಸಬೇಕನ್ನೋ ಉದ್ದೇಶದಿಂದಲೇ ಇರುತ್ತೆ ಅನ್ನೋದು ಎರಡನೆಯದು. ಮೂರನೇದು, ಪ್ರತಿಯೊಬ್ಬ ವ್ಯಕ್ತಿಯ ಅಂತರಾಳದಲ್ಲಿ ಹುದುಗಿರುವ ಬೀಜರೂಪವಾದ ಶಕ್ತಿ ವಿಶೇಷವನ್ನು ಗಮನಿಸುತ್ತಾರೆ. ಇಲ್ಲಿ ಮಹಾತ್ಮರು ನಮ್ಮ ಒಳಗಡೆ ಇರತಕ್ಕಂಥ ಅಂತರಾರ್ಥವಾಗಿರ್ತಕ್ಕಂಥ ಬೀಜರೂಪ, ನಮ್ಮ ವ್ಯವಸ್ಥೆ ಜೀವನವು ಹಿಂದಿನ ಅನೇಕ ಜನ್ಮಗಳಿಂದ ಬಂದಿರತಕ್ಕಂಥದ್ದು. ಈ ಜನ್ಮದಲ್ಲಿ ಎಷ್ಟು ಬೆಳವಣಿಗೆ ಆಗಬೇಕು, ಕಷ್ಟಗಳು, ನಷ್ಟಗಳು, ಸುಖಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೀಜ ರೂಪವಾಗಿ ನಮ್ಮ ದೇಹದಲ್ಲಿ ಇರುತ್ತೆ. ಇವನ ದೇಹದಲ್ಲಿರ್ತಕ್ಕಂಥ ಬೀಜ ರೂಪ ಯಾವ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ಗಮನಿಸ್ತಕ್ಕಂಥ ಸಾಮರ್ಥ್ಯ ಅವರಿಗಿರುತ್ತದೆ. ಆದರೆ ತತ್ಕಾಲದಲ್ಲಿ ಆತನು ಬೆಳೆಸಿಕೊಂಡ ಪ್ರಯೋಗ ಮಾಡುವ ಶಕ್ತಿಗಳನ್ನು ಅಷ್ಟಾಗಿ ಗಮನಿಸುವುದಿಲ್ಲ. ಆದರೆ ತಾತ್ಕಾಲದಲ್ಲಿ ಆತನು ಬೆಳೆಸಿಕೊಂಡ ಪ್ರಯೋಗ ಮಾಡುವ ಶಕ್ತಿಗಳನ್ನು ಅಷ್ಟಾಗಿ ಗಮನಿಸುವುದಿಲ್ಲ. ಇವರು ಕೆಲವು ಪ್ರಯೋಗಗಳು ಮಾಡುವುದಕ್ಕೂ ಮತ್ತೊಂದಕ್ಕೂ ತಾತ್ಕಾಲಿಕವಾಗಿ ಅದರ ಕಡೆ ಗಮನವು ಹೆಚ್ಚಕ್ಕೆ ಬರುವುದಿಲ್ಲ, ಶಕ್ತಿಗಳನ್ನು ಅಷ್ಟಾಗಿ ಗಮನಿಸುವುದೂ ಇಲ್ಲ. ಅಲ್ಲದೆ ಆತನ ಒಳಗೆ ಆತನಿಗೆ ತಿಳಿಯದೆ ಹುದುಗಿರುವ ಮೂಲ ಉದ್ದೇಶವನ್ನು, ಅಲ್ಲದೆ ಆತನ ಹಿಂದಿನಿಂದ ಕೆಲಸ ಮಾಡಿಕೊಂಡು ಬಂದ ಮುಂದಕ್ಕೆ ತಮ್ಮ ಪ್ರಭಾವವನ್ನು ಬೀರತಕ್ಕ ಶಕ್ತಿಗಳನ್ನು ಸಹ ಗಮನಿಸುತ್ತಾರೆ. ಆದರೆ ಮಹಾತ್ಮರಾಗಿರ್ತಕ್ಕಂಥವರು ಅವನ ಬೀಜ ರೂಪದಲ್ಲಿ ಯಾವ ರೀತಿ ಏನಿದೆ ಅಂತಕ್ಕಂಥದ್ದು ಪೂರ್ಣವಾಗಿ ಗೊತ್ತು. ಹಾಗೆ ಇವನ ವ್ಯವಸ್ಥೆ ಹಿಂದಿನ ಜನ್ಮಗಳಲ್ಲಿ ಏನಿತ್ತೋ ಈಗ ಯಾವ ರೀತಿ ಇದ್ದಾನೆ, ಈ ಜನ್ಮ ಆದ್ಮೇಲೆ ಮುಂದಿನ ಜನ್ಮ ಎಲ್ಲಿ ಬರುತ್ತೆ, ಯಾವ ರೀತಿಯಲ್ಲಿ ಮುಂದುವರಿತಾನೆ ಅಂತಕ್ಕಂಥದ್ದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಪೂರ್ಣವಾಗಿ ಗೊತ್ತಾಗುತ್ತೆ. ಇದನ್ನು ಬಿಟ್ಟರೆ ಆತನ ಸದ್ಯಸ್ಥಿತಿಯು ಭ್ರಾಂತಿಜನ್ಯವಾದಿದ್ದು. ಮೊದಲನೇ ಅಂಶವನ್ನು ತೆಗೆದುಕೊಂಡರೆ ಜೀವನ್ಮುಕ್ತ ಮಹಾತ್ಮರು ಸಾವಿರಾರು ವರ್ಷಗಳಿಗೆ ಮುಂಚೆಯೇ ಯೋಜನೆಯನ್ನು ರೂಪಿಸಿರುತ್ತಾರೆ. ನಮ್ಮ ಯೋಜನೆ ಇದು ಯಾವ ರೀತಿ ಇರಬೇಕು, ಹೇಗಿರಬೇಕಂತ ಸಾವಿರಾರು ವರ್ಷಗಳ ಹಿಂದೆನೆ ಈ ರೂಪರೇಖೆಗಳನ್ನು ಮಾಡ್ಕೊಂಡಿರ್ತಾರೆ. ಅವರು ಸಂಸರಣ ನಿಯಮಕ್ಕೆ ಒತ್ತಾಸೆಯಾಗಿ ಕೆಲಸ ಮಾಡುತ್ತಾರೆಯೇ ವಿನಃ ಅದಕ್ಕೆ ವಿರೋಧವಾಗಿ ವರ್ತಿಸುವುದಿಲ್ಲ. ಮೊದಲೇ ಈಗ ನಾವು ಒಂದು ಮನೆ ಕಟ್ಟಬೇಕಾದ್ರೆ ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊತಿರ್ತಾರೆ. ಈ ರೀತಿ ಇರಬೇಕು, ಹೀಗೆ ಕಟ್ಟಬೇಕು, ಹೀಗೆ ಇರಬೇಕು ಅಂತಕ್ಕಂಥದ್ದು. ಹಾಗೆ ಮಹಾತ್ಮರು ಸಮೇತ ಸಂಸರಣವನ್ನು ಯಾವ ರೀತಿ ನಡೆಸಬೇಕು, ಹಾಗೆ ಆಗ್ಬೇಕು ಅಂತಕ್ಕಂಥದ್ದು ಮೊದಲೇ ಆ ಬ್ಲೂ ಚಿತ್ರವನ್ನ ನಿರ್ಮಾಣ ಮಾಡ್ಕೊಂಡಿರುತ್ತಾರೆ. ಸಮಯೋಚಿತವಾಗಿ ಸಲಹೆ ಕೊಟ್ಟು ಮಾರ್ಗದರ್ಶನ ನೀಡುತ್ತಾರೆ. ಇವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿತಕ್ಕಂಥ ವ್ಯಕ್ತಿಗಳು ಎಲ್ಲಾದ್ರೂ ಅಲ್ಲೆಲ್ಲೂ ಇದ್ದೇ ಇರ್ತಾರೆ. ಅವ್ರ ಮುಖಾಂತರ ಬೇರೆ ಜನರನ್ನ ತಿದ್ದುವುದಕ್ಕಾಗಿ ಅವ್ರನ್ನ ಉಪಯೋಗಿಸಿಕೊಂಡು ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಸ್ಫೂರ್ತಿ ಕೊಟ್ಟು ಹೊಂದಾಣಿಕೆಯಿಂದ ಇದ್ದ ಸೌಲಭ್ಯಗಳನ್ನು ವಿನಿಯೋಗ ಮಾಡುತ್ತಾ ಎಲ್ಲಾ ಶಕ್ತಿಗಳನ್ನು ಸಮರ್ಪಿಸುವಾಗಿ ಒಟ್ಟುಗೂಡಿಸಿ ಸಾಧ್ಯವಾದಷ್ಟು ಉತ್ತಮಗೊಳಿಸಲು ಪ್ರಯತ್ನ ಪಡುತ್ತಾರೆಯೇ ವಿನಃ ವ್ಯಕ್ತಿಯ ಪ್ರಗತಿಯನ್ನಾಗಲಿ ಸಾಮಾಜಿಕ ಪ್ರಗತಿಯನ್ನಾಗಲಿ ಬಲಾತ್ಕಾರವಾಗಿ ತೀವ್ರಗೊಳಿಸಲು ಇಷ್ಟಪಡುವುದಿಲ್ಲ. ಇಲ್ಲೇ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ಮನುಷ್ಯನನ್ನ ಬಲಾತ್ಕಾರದಿಂದ ಈ ಕೆಲಸ ಮಾಡು ಹೀಗೆ ಮಾಡು ಅಂತಕ್ಕಂಥದ್ದು ಮಹಾತ್ಮರಾಗಿರ್ತಕ್ಕಂಥ ಯಾರಿಗೂ ಬಲವಂತ ಮಾಡೋದು, ಹೊರೆ ಅವರ ಮೇಲೆ ಹಾಕುವುದಿಲ್ಲ. ನೀನು ಅದರ ಮೇಲೆ ಗಮನವಿಟ್ಟು ಸ್ವಲ್ಪ ಗಮನವಿಟ್ಟು ಆ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಅದಕ್ಕೆ ಹಿಂದಿನಿಂದ ಅದರ 10ರಷ್ಟು ಪ್ರೋತ್ಸಾಹವನ್ನು ತಾನು ಯಾವುದೇ ಒಂದು ಕೆಲಸ ಒಂದು ವ್ಯವಸ್ಥೆ ರೀತಿಯಲ್ಲಿ ಮಾಡಬೇಕು ಅಂತ ಮಾಡ್ತಾ ಇದ್ದರೆ
ಹಿಂದ್ಗಡೆಯಿಂದ ಸಪೋರ್ಟ್. ಅದಕ್ಕೆ ಅನೇಕ ದೊಡ್ಡವರು ಹೇಳ್ತಾರೆ, ಏನಪ್ಪ ಈ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಮಾಡಿದ್ರು, ವಿಷಯ ಚೆನ್ನಾಗಿತ್ತು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಂದಲ್ಲ, ದೈವ ಪ್ರೇರಣೆ, ಆ ದೈವ ಪ್ರೇರಣೆಯಿಂದ ಈ ರೀತಿ ನಾನು ಮಾಡಿದ್ದೆ ಹೊರತು ಸ್ವಂತದ್ದಲ್ಲ. ಈ ವಾಕ್ಯದ ಅರ್ಥ ಇದೆ. ಮಹಾತ್ಮರ ಪತ್ರಗಳಿಂದ ಉತ್ತರಿಸಿ ಬರೆಯಲ್ಪಟ್ಟ ಹೇಳಿಕೆ ಇದು. ಇದೆಲ್ಲ ಮಹಾತ್ಮರ ಪತ್ರಗಳು ಅಂತಕ್ಕಂಥದ್ದು ಬೇಕಾದಷ್ಟಿದೆ. ಮಹಾತ್ಮ ಬರೆದಿರ್ತಕ್ಕಂಥದ್ದು ಆ ಪತ್ರಗಳಲ್ಲಿ ಒಂದು ಕಡೆ ಈ ರೀತಿ ವಿವರಣೆ ಕೊಟ್ಟಿರ್ತಾರೆ. ಶರೀರಕ್ಕೆ ಆಹಾರವು ಹೇಗೆ ಪೋಷಣೆಗೆ ಅವಶ್ಯಕವಾಗಿದೆಯೋ ಹಾಗೆ ಜ್ಞಾನವು ಮನಸ್ಸಿಗೂ ಸಹ ಅವಶ್ಯಕ. ಆದರೆ ಆಹಾರದಂತೆ ಅದು ಜೀರ್ಣಿಸಲ್ಪಡಬೇಕು. ಆ ಜೀರ್ಣ ಕಾರ್ಯವು ಎಷ್ಟು ನಿಧಾನವಾದರೂ ಅಷ್ಟು ಖಚಿತವಾಗಿಯೂ ಸಮರ್ಪಕವಾಗಿಯೂ ನಡೆಯಬೇಕಾದದ್ದು ಅವಶ್ಯಕ. ಆ ರೀತಿಯಾದರೆ ಶರೀರಕ್ಕೂ ಮಾನಸಿಕ ಬೆಳವಣಿಗೆಗೂ ಸಹಾಯವಾಗುತ್ತದೆ. ನೋಡಿ, ಇದು ಪ್ರತಿಯೊಂದು. ಅದಕ್ಕೆ ನಾವು ಕಿಸಾಪುರ ಸೊಸೈಟಿಯಲ್ಲೇ ಆಹಾರದ ಶುಚೀಕರಣ, ಎಂತ ಆಹಾರವನ್ನು ಸೇವನೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇರ್ತೀವಿ. ಶುಚಿತ್ವ ಇರಬೇಕು. ಆಹಾರ ಎಂತ ಸಾತ್ವಿಕವಾದ ಆಹಾರವನ್ನೇ ಸೇವನೆ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ನೋಡಿ, ಈ ವಾಕ್ಯದಲ್ಲಿ ಬರುತ್ತೆ, ಶರೀರಕ್ಕೆ ಆಹಾರವು ಹೇಗೆ ಪೋಷಣೆಗೆ ಅವಶ್ಯಕವಾಗಿದೆಯೋ ಹಾಗೆ ಜ್ಞಾನವು ಮನಸ್ಸಿಗೂ ಸಹ ಅವಶ್ಯಕ. ನಮ್ಮ ಶರೀರ ದುಡ್ಕಾಯವಾಗಿ ಬೆಳೆಯಬೇಕಾದ್ರೆ, ಚೆನ್ನಾಗಿರ್ಬೇಕಾದ್ರೆ ಆಹಾರ ಮುಖ್ಯ. ನಮಗೆ ಜ್ಞಾನ ಬೆಳೆಯಬೇಕಾದರೆ ಮನಸ್ಸು, ಜ್ಞಾನ ಬೆಳವಣಿಗೆ ಆಗುವುದರಿಂದ ಮನಸ್ಸು ಬೆಳವಣಿಗೆ. ಜ್ಞಾನ ಇಲ್ಲದೆ ಹೋದರೆ ಮನಸ್ಸು ಬೆಳವಣಿಗೆ. ಜ್ಞಾನವು ಮನಸ್ಸಿಗೂ ಸಹ ಅವಶ್ಯಕ. ಜ್ಞಾನ ಮನಸ್ಸಿಗೆ ಜ್ಞಾನ ಅವಶ್ಯಕ, ದೇಹಕ್ಕೆ ಆಹಾರ ಅವಶ್ಯಕ. ಆದರೆ ಆಹಾರದಂತೆ ಅದು ಜೀರ್ಣಿಸಲ್ಪಡಬೇಕು. ಆ ಜ್ಞಾನ ನಾವು ತಿಳ್ಕೊಳ್ತೀವಲ್ಲ, ಅದು ಜೀರ್ಣ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಮನಸ್ಸು ಬೆಳವಣಿಗೆ ಆಗ್ತದೆ. ಈ ಜೀರ್ಣ ಕಾರ್ಯವು ಎಷ್ಟು ನಿಧಾನವಾದರೂ ಅಷ್ಟು ಖಚಿತವಾಗಿಯೂ ಸಮರ್ಪಕವಾಗಿಯೂ ನಡೆಯಬೇಕಾದದ್ದು ಅವಶ್ಯಕ. ಜೀರ್ಣ ಶಕ್ತಿ ನಾವು ಆಹಾರ ತಿಂದ ಮೇಲೆ ಅದು ನಿಧಾನಕ್ಕೆ ಅದಕ್ಕೆ ಜೀರ್ಣ ಆಗಬೇಕಾದ್ರೆ ಇಷ್ಟು ಟೈಮ್ ಹೊಂದಿರುತ್ತೆ. ಅದು ಪೂರ್ಣವಾಗಿ ಜೀರ್ಣವಾಗಬೇಕಾದ್ರೆ ಟೈಮ್ ತಗೊಳುತ್ತೆ. ಹಾಗೆ ನಮಗೆ ಜ್ಞಾನವು ಬಂದ ಮೇಲೆ ಆ ಜ್ಞಾನದಿಂದ ಮನಸ್ಸು ಬೆಳವಣಿಗೆ ಆಗಬೇಕಾದ್ರೂ ಸಮಯ ತಗೊಳುತ್ತೆ. ಆ ರೀತಿಯಾದರೆ ಶರೀರಕ್ಕೂ ಮಾನಸಿಕ ಬೆಳವಣಿಗೆಗೂ ಸಹಾಯವಾಗುತ್ತದೆ. ಆ ರೀತಿ ನಮ್ಮ ಜ್ಞಾನ ಬರಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳನ್ನು ಓದಬೇಕು, ಉತ್ತಮವಾಗಿರ್ತಕ್ಕಂತಹ ಜನರ ಸಂಪರ್ಕ ಬೇಕು, ಅಲ್ಲೆಲ್ಲ ಇರ್ತಕ್ಕಂಥ ಭಾಷಣಗಳನ್ನು ಕೇಳಬೇಕು. ಆವಾಗ ನಮ್ಮ ಜ್ಞಾನ ಬೆಳವಣಿಗೆ. ಉತ್ತಮವಾಗಿರ್ತಕ್ಕಂಥ ಆಹಾರ ನಾವು ಮಾಡ್ತಕ್ಕಂಥ ಸಂಪಾದನೆ ಮೇಲೆ ಉತ್ತಮ ರೀತಿಯಲ್ಲಿ ಸಂಪಾದನೆ ಮಾಡಬೇಕು. ಆ ಸಂಪಾದನೆ ಮಾಡತಕ್ಕಂಥದ್ರಲ್ಲಿ ಆಹಾರ ಪದಾರ್ಥಗಳನ್ನು ತಿಂದು ಜೀರ್ಣವಾಗಿಸ್ಕೊಂಡಾಗ ದೇಹವು ಉತ್ತಮವಾಗಿರ್ತಕ್ಕಂಥ ದೇಹವೂ ಆಗುತ್ತೆ. ಅದಕ್ಕೆ ಜ್ಞಾನಕ್ಕೂ ಪ್ರಾಧಾನ್ಯತೆ ಕೊಡಬೇಕು, ದೇಹಕ್ಕೂ ನಾವು ಪ್ರಾಧಾನ್ಯತೆ ಕೊಡಬೇಕು. ಅಲ್ಲದೆ ಪ್ರಪಂಚದ ವಕ್ರ ಭಾವನೆಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಗೆಲ್ಲಬೇಕು. ಇಲ್ಲಿ ಇನ್ನೊಂದು ಹೇಳ್ತಾರೆ, ಪ್ರಪಂಚದಲ್ಲೇ ಎಲ್ಲಾ ಕಡೆ ನೋಡೋದು ವಕ್ರ ಭಾವನೆಗಳಿದೆ. ಏಕದಮ್ ಒಂದೇ ಸಲ ಒಂದು ಗೆದ್ದು ನಾವು ಮುಂದೆ ಬರಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪವಾಗಿ ಅವನ್ನು ಗೆದ್ದು ನಾವು ಮೇಲಕ್ಕೆ ಬರಬೇಕು. ಒಂದೇ ಉಸಿರಿಗೆ ಸಾಧ್ಯವಿಲ್ಲ. ಅಲ್ಲದೆ ಪ್ರಪಂಚವು ಸೃಷ್ಟಿಯಾಗುವುದು ಒಂದು ದಿನದ ಕೆಲಸವಲ್ಲ. ಈ ಪ್ರಪಂಚವು ಸೃಷ್ಟಿಯಾಗಿರ್ತಕ್ಕಂಥದ್ದು ಒಂದು ದಿನದ ಕೆಲಸ ಅಲ್ಲ, ಕೋಟ್ಯಾಂತರ ವರ್ಷಗಳಿಂದ ಬಂದಿರತಕ್ಕಂಥದ್ದು ಈ ಪ್ರಪಂಚ. ನಾವು ಅಷ್ಟೇ ಏಕಕಾಲದಲ್ಲಿ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯವಾಗಲ್ಲ. ನಿಯಮಬದ್ಧವಾದ ವ್ಯವಸ್ಥೆ ರೀತಿಯಲ್ಲಿ ನಾವು ಜೀವನವನ್ನು ನಡೆಸ್ತಾ ಜ್ಞಾನ ಸಂಪಾದನೆಗೆ ನಮಗೆ ನಿಯಮಕ್ಕೆ ತಕ್ಕಂತೆ ಒಂದು ಪುಸ್ತಕಗಳನ್ನ ಇಟ್ಕೊಳ್ತಕ್ಕಂಥದ್ದು, ಪುಸ್ತಕ ಓದುವುದು, ಅಧ್ಯಯನ ಮಾಡುವುದು, ಆಮೇಲೆ ಧ್ಯಾನ ಮಾಡ್ತಕ್ಕಂಥದ್ದು, ವೀಕ್ಷಿಸುವುದು, ಇವು 3 ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಾಗ ದಿನೇ ನಾವು ಅಭಿವೃದ್ಧಿ ಹೊಂದಿದ್ದೀವಿ. ಕೆಲಸವಲ್ಲ, ಸಂಸರಣವು ಅದರ ನಿಯಮದ ಪ್ರಕಾರ ಅಗತ್ಯವಾದ ಕೆಲಸಗಳನ್ನು ತೆಗೆದುಕೊಳ್ಳಲಿ. ಸಂಸರಣವು ನಿಯಮಬದ್ಧವಾಗಿ, ಈಗ ಸಂಸರಣ ನಿಯಮಬದ್ಧವಾಗಿ ಬರುತ್ತೆ ಅಂತಂದ್ರೆ ನೋಡಿ, ಚಳಿಗಾಲ ಬರುತ್ತೆ, ಈಗ ಚಳಿಗಾಲ, ಆಮೇಲೆ ನಿಯಮಬದ್ಧವಾಗಿ ಚಳಿಗಾಲ ಎಷ್ಟು ದಿವಸ ಇರಬೇಕು ಕರೆಕ್ಟ್ ಆಗಿರುತ್ತೆ ಅಷ್ಟು, ಆಮೇಲೆ ಬಿಸಿಲುಗಾಲ ಬರುತ್ತೆ, ಬಿಸಿಲಾದ ಮೇಲೆ ಮಳೆಗಾಲ ಬರುತ್ತೆ. ಹಾಗೆ ಸಂಸರಣವು ನಿಯಮಬದ್ಧವಾಗಿ ಹೋಗುತ್ತೆ. ಭೂಮಿ ಸೂರ್ಯನ ಸುತ್ತಲೂ ನಿಯಮಬದ್ಧವಾಗಿ ತಿರುಗುತ್ತೆ. ಭೂಮಿ ತನ್ನಷ್ಟಕ್ಕೆ ತಿರುಗತಕ್ಕಂಥದ್ದು 24 ಗಂಟೆಗೆ ಒಂದು ಸುತ್ತ ಹಾಕೊಳ್ಳುತ್ತೆ.
ಸೂರ್ಯನ ಸುತ್ತಲೂ ಒಂದು ಸುತ್ತಾಕ್ಬೇಕಾದ್ರೆ ಒಂದು ವರ್ಷ ತಗೊಳುತ್ತೆ. ಇದು ನಿಯಮಬದ್ಧವಾಗಿ ನಡುತ್ತೆ. ಇವತ್ತು ನಾವ್ ಹೇಗಿದ್ದೀವಿ ಅಂತಂದ್ರೆ ಮೋಡ ಬರ್ತಾ ಇದೆಯಪ್ಪ ಹೋಗೋದಕ್ಕಾಗಲ್ಲ ಇಟ್ಬಿಡ್ತೀವಿ. ಆ ರೀತಿ ಪ್ರಕೃತಿಯಾಗ್ಲಿ ನಿಯಮ, ದೈವ ನಿಯಮ ಆ ರೀತಿ ಆಗಲ್ಲ. ನಿಯಮ ಹೇಗಿದೆಯೋ ಅದರಂತೆ ನಡ್ಕೊಳ್ಳುತ್ತದೆ. ಹಾಗಲ್ಲದೆ ಆತರ ಪಟ್ಟು ಮಧ್ಯೆ ಕೈ ಹಾಕಿದರೆ ದೇವತೆಗಳಿಗೆ ಬದಲಾಗಿ ದೆವ್ವಗಳಾಗುತ್ತೇವೆ. ಆತರದಲ್ಲಿ ಅದು ನಾನು ಮಾಡ್ಬೇಕು, ಇದು ನಾನು ಮಾಡ್ಬೇಕು, ಹಾಗೆ ಹೀಗೆ ಓಡಾಡ್ಕೊಳ್ತಕ್ಕಂಥದ್ದು ಏನಾಗುತ್ತಂದ್ರೆ ನೋಡೋರಿಗೆ ಅಯ್ಯೋ ಒಂದು ಅಸಹ್ಯ ಹೋಗ್ಬಿಟ್ಟು ಅವನು ಬೆಳವಣಿಗೆಗಿಂತ ದೆವ್ವಗಳಾಗ್ತಾನೆ. ಏನಪ್ಪಾ ಚೇಷ್ಟೆ ತುಂಬಾ ಜಾಸ್ತಿ ಆಗೋಯ್ತಿ ಅವ್ರು ಯಾವಾಗಲೂ ಅಂತಾರೆ. ಅದು ದೆವ್ವಗಳು ಮಾಡ್ದಂಗೆ ಅಡ್ಜಸ್ಟ್ ಜಾಸ್ತಿ ಆಗುತ್ತೆ. ಆ ರೀತಿ ಆಗುತ್ತೆ. ಆ ರೀತಿ ಆಗೋದು ಬೇಡ. ನಿಯಮದಂತೆ ನಾವು ಇರಬೇಕು. ಹಾಗಲ್ಲದೆ ಆತುರ ಪಟ್ಟು ಯಾವ ಕೆಲಸವೇ ಆಗ್ಲಿ ಆತುರ ಪಟ್ಟು ಮಾಡಬಾರದು. ಮಧ್ಯೆ ಕೈ ಹಾಕಿದರೆ ದೇವತೆಗಳಿಗೆ ಬದಲಾಗಿ ದೆವ್ವಗಳಾಗುತ್ತೆ. ಮಧ್ಯೆ ಕೈ ಹಾಕೋದು ಪ್ರತಿಯೊಂದ್ರೂ ಅಷ್ಟೇ. ಇವಾಗ ನಾನು ಕೆಲಸ ಮಾಡ್ತಾ ಇದ್ರೆ ಹೇಳ್ದೆ ಕೇಳಿದ್ರೆ ಮಧ್ಯ ಅದಕ್ಕೆ ನಾನು ವಿವರಣೆ ಹೇಳ್ತಾ ಇದ್ರೆ ಅದಕ್ಕೆ ಮಧ್ಯ ದೂರಿ ಇನ್ನೊಬ್ಬರು ಹೇಳ್ತಾರೆ. ಇವು ಅವಾಯ್ಡ್ ಮಾಡ್ಕೋಬೇಕು, ಸರಿಯಲ್ಲ ಅನ್ನೋದು ನೀವು ಹೇಳ್ತಾ ಇದ್ದೀವಿ. ಕರ್ಮ ಕಟ್ಟಳೆಯು ಈಶ್ವರನ ಸಂಕಲ್ಪದ ಅವಿರ್ಭಾವವೇ ಹೊರತು ಬೇರೆ ಅಲ್ಲ ಎಂಬ ಅಂಶವು ಗುರುಗಳಿಗೆ ಗೊತ್ತು. ಕರ್ಮ ಕಟ್ಟಳೆ ನನಗೆ ಬಂದಿರತಕ್ಕಂಥ ಕರ್ಮ ಇದೆಯಲ್ಲ, ಕರ್ಮ ಕಟ್ಟಳೆ ಕರ್ಮ ನಿಯಮದಂತೆ ಆಗ್ತಾ ಇದೆಯಾ ಹೊರತು ಅವನ ಸ್ವಂತದಂತೆ ಆಗ್ತಾ ಇಲ್ಲ ಅಂತ ಅನ್ನೋದು ಅವ್ರಿಗೂ ಗೊತ್ತು. ಏನೋ ಕರ್ಮ ಕಟ್ಟಳೆಯು ಈಶ್ವರ ಸಂಕಲ್ಪದ ಅವಿಭಾಗವೇ ಹೊರತು ಬೇರೆ ಎಂಬ ಅಂಶವಲ್ಲ. ಗುರುಗಳಿಗೆ ಇದು ಗೊತ್ತು. ನಿನ್ನ ಕರ್ಮಾಂಚಾರ ನೀನು ಹುಟ್ಟಿದೀಯಾ, ಆ ಕರ್ಮಕ್ಕೆ ತಕ್ಕಂತೆ ನೀನು ನಡ್ಕೊಂಡು ಹೋಗ್ತಾ ಇದೀಯಾ, ಅದನ್ನು ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ದೈವನೀಯವೂ ಸ್ವಲ್ಪ ಕಡೆಯಿಂದ ಸಪೋರ್ಟ್ ಇರುತ್ತೆ. ಆ ಸಪೋರ್ಟ್ ನೀನು ಪಡೆದ್ರೆ ಸಪೋರ್ಟ್ ಪಡಿ, ಇಲ್ಲ ಅದಕ್ಕೆ ವಿರುದ್ಧವಾಗಿ ಬೆಳೆದ್ರೆ ಇನ್ನೂ ಕೆಳಗಡೆ ಬಿದ್ದು ಹೋಗ್ತೀಯಾ. ಅದರ ಪ್ರಕಾರ ಪ್ರತಿಯೊಂದು ಜೀವಿಗೂ ಪರಿಪಕ್ವತೆಯೋ ಮತ್ತು ಪ್ರಶಾಂತತೆಯೋ ಕಾದಿದೆ. ನನ್ ಕಷ್ಟ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೆ ಗೊಣಗುವುದು, ಎಲ್ಲರ ಮೇಲೆ ಕಿಚ್ಚಾಡ್ತಕ್ಕಂಥದ್ದು ಸರಿಯಲ್ಲ. ನಿಯಮಬದ್ಧವಾಗಿ ಅಂದ್ರೆ ಕರ್ಮ ಕಟ್ಟಳೆ ನನಗೆ ಬಂದಿದೆಯಪ್ಪ, ಈ ಕರ್ಮವನ್ನ ಅನುಭವಿಸ್ಲೇಬೇಕು ಅಂತಕ್ಕಂಥದ್ದು ಜ್ಞಾನ ತನ್ನಲ್ಲಿ ಬೆಳೆಸ್ಕೊಂಡಾಗ, ಜ್ಞಾನ ಯಾವಾಗ ಬಂತು ಅಂದ್ರೆ ಇನ್ನೊಬ್ಬರ ಮೇಲೆ ಹೋಗಲ್ಲ. ಕರ್ಮ ನನಗೆ ಬಂದಿದೆಯಪ್ಪ ಇದು ತೀರ್ಲಿ ಅಂತನ್ನುವ ಮನೋಭಾವನೆ ಬೆಳೆಸಿಕೊಂಡಾಗ ಅದು ತೀರುತ್ತೆ, ಕಾದಿದೆ. ಆದುದರಿಂದ ಗುರುಗಳು ಆ ಕರ್ಮ ಕಟ್ಟಳೆಯ ಕೈಯಲ್ಲಿನ ಕಾರ್ಯಕರ್ತರೇ ಹೊರತು ಅದರ ಯಜಮಾನನಲ್ಲ. ಆ ಮಹಾತ್ಮರು ಹೇಳೋರು ಹೇಳಿದೆ, ಗುರುಗಳು ಆ ಕರ್ಮ ಕಟ್ಟಳೆಯ ಕೈಯಲ್ಲಿನ ಕಾರ್ಯಕರ್ತರೇ ಹೊರತು ಅದರ ಯಜಮಾನನಲ್ಲ. ಆ ಮಹಾತ್ಮರು ಹೇಳೋದನ್ನ ಕೇಳ್ರಿ. ಈ ಕಟ್ಟಳೆಯು ಅನೇಕ ಸಂದರ್ಭಗಳಲ್ಲಿ ಅನ್ಯಾಯವಾಗಿ ಕೆಲಸ ಮಾಡುತ್ತಿರುವಂತೆ ತೋರಬಹುದು. ಒಂದು ರೀತಿಯಲ್ಲಿ ಏನು ಅಂತಂದ್ರೆ ಈ ವಾಕ್ಯದ ಅರ್ಥ, ಅತ್ಯಂತ ಉತ್ತಮವಾಗಿರ್ತಕ್ಕಂಥವನು ಜೀವನ ನಡೆಸ್ತಾ ಇದ್ದಾನೆ, ಬೇರೆಯವರ ಮೇಲೆ ಯಾವ ದರ್ಬಾಳಿಕೆನೂ ಮಾಡಲ್ಲ, ಆದರೂ ಸಮೇತ ಇವನ್ಗೆ ಇಷ್ಟೊಂದು ಕಷ್ಟಕ್ಕೆ ಬರ್ತಾ ಇದೆಯಲ್ಲ ಅಂತ ಅನಿಸಬಹುದು, ನಮಗೆ ತೋರಬಹುದು. ಇಲ್ಲ ಕಾರ್ಯವೇ ಎದ್ದು ಕಾಣಬಹುದು. ಈ ಕಟ್ಟಳೆಯು ಕೂಡಲೇ ನ್ಯಾಯ ದೊರಕಿಸಿ ಕೊಡುತ್ತದೆ ಎಂದಾಗಲಿ ಅಥವಾ ಅದರ ಶರಣು ಹೊಕ್ಕುವವರಿಗೆ ಅದರಿಂದ ಕೂಡಲೇ ಸಹಾಯ ಒದಗುತ್ತಲೇ ಎಂದಾಗಲಿ ತಿಳಿಯಕೂಡದು. ಈ ರೀತಿ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೀನಿ, ದೇವರ ಸೇವೆ ಮಾಡ್ತಾ ಇದ್ದೀನಿ, ಇಷ್ಟು ದಾನ ಧರ್ಮ ಮಾಡ್ತಾ ಇದ್ದೀನಿ, ನನ್ನ ಕರ್ಮ ಬೇಗ ತೀರುತ್ತೆ ಅಂತಕ್ಕಂಥದ್ದನ್ನ ಅನ್ಕೋಬಾರ್ದು. ಆ ಕರ್ಮ ಕಟ್ಟಳೆ ಎಷ್ಟು ಇರುತ್ತೋ ಅದರಂತೆ ತೀರುತ್ತದೆ ಹೊರತು ನೀನು ವಿಶೇಷವಾಗಿ ಮಾಡಿದ್ರು ಸಮೇತ ಏನು ಅದಕ್ಕೂ ಇದಕ್ಕೂ ಸಂಬಂಧ ಇರಲ್ಲ. ನೀನು ಮಾಡೋದ್ರಿಂದ ಮುಂದಿನಕ್ಕೆ ಅದನ್ನು ಉಪಯೋಗವಾಗುತ್ತೆ ಹೊರತು ಹಿಂದಿಂದ ಇರಲ್ಲ. ಆದ್ದರಿಂದ ಗುರುಗಳು ನಮ್ಮಿಂದ ದೃಢ ವಿಶ್ವಾಸವನ್ನು ಕೋರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಹಾಗೇನಪ್ಪ ಅಂತಂದ್ರೆ ಆ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಕಾಲಿಟ್ಟು ಮಹಾತ್ಮರ ಕಾರ್ಯವೇನೋ, ಮಹಾತ್ಮರು ಏನ್ ಮಾಡ್ತಾ ಇದ್ದಾರೆ, ಆ ಗುರುಗಳ ಕಾರ್ಯಕ್ಕೆ ಕೈ ಜೋಡಿಸುವುದು. ಅವರೇ ನೇರವಾಗಿ ಬಂದು ಕೈ ಜೋಡಿಸಕ್ ಆಗದಿರಾ ನಮ್ಮಂತವ್ರ ಮುಖಾಂತರ ಆ ಕೆಲಸವನ್ನು ಮಾಡುವುದಕ್ಕಾಗಿ ನಮ್ಮ ಹಿನ್ನೆಲೆಯಿಂದವರು ಸಪೋರ್ಟ್ ಮಾಡ್ತಾರೆ ಅಂತ ಒಂದು ನಿಯಮವನ್ನು ನಾವು ತಿಳ್ಕೊಂಡಾಗ ಅದರಂತೆ ನಡೀತೀವಿ. ಪ್ರಪ್ರಥಮವಾಗಿ ನಮ್ಮಲ್ಲಿ ಅಚಲವಾದ ನಂಬಿಕೆ ಇಡಿ. ಏನಂತಂದ್ರೆ ಪ್ರಥಮವಾಗಿ ಅಚಲವಾದ ನಂಬಿಕೆ ಬೇಕು. ಪ್ರತಿಯೊಬ್ಬರಿಗೂ ಗುರುಗಳ ಮೇಲೆ ನಂಬಿಕೆ ಇರಬೇಕು, ಹೇಳ್ತಕ್ಕಂಥ ವಿಷಯಗಳ ಮೇಲೆ ನಂಬಿಕೆ ಬೇಕು. ಅಯ್ಯೋ ಅದು ಈ ರೀತಿ ಆಗತ್ತಾ, ಈಗ ಮೊದಲ ಬಾರಿಗೆ ಭೂಮಿ ಗುಂಡಿಗೆ ಇದೆ ಅಂತಂದ್ರೆ ಯಾರು ಒಪ್ಪಲೇ ಇಲ್ಲ, ಕಪ್ಪಟವಾಗಿದೆ ಅಂತಂದ್ರು. ಸೂರ್ಯನ ಸುತ್ತಲೂ ಭೂಮಿ ತಿರುಗುತ್ತೆ ಅಂತಂದ್ರೆ ಒಪ್ಪಲಿಲ್ಲ.
ಆದ್ರೆ ನಾನು ಹೇಳ್ತಕ್ಕಂಥ ವಿಷಯದ ಮೇಲೆ ನಂಬಿಕೆ ಇದ್ರೆ ಅದು ಹೋಗ್ತೀವಿ, ನಂಬಿಕೆ ಇಲ್ಲದೆ ಇರುವಾಗ ಇದಾಗುತ್ತೆ. ನಮ್ಮನ್ನು ಸಾಧಾರಣ ಜನರಂತೆ ಭಾವಿಸಿ ತೂಕಕ್ಕೆ ಹಾಕಬೇಡ್ರಿ. ಮಹಾತ್ಮರಾಗಿರ್ತಕ್ಕಂಥವ್ರು ಇದಾರಲ್ಲ, ಅವರು ಸಾಧಾರಣವಾಗಿರ್ತಕ್ಕಂಥ ಜನರು ಅಂತ ತಿಳ್ಕೊಂಡು ತೂಕಕ್ಕೆ ಹಾಕ್ಬಾರ್ದು. ಆ ಅಯ್ಯಪ್ಪನ ಮಹಾ ಹೇಳೋದು, ಅಯ್ಯಪ್ಪನ ಹೇಳೋದು ಏನು ಅಂತ ತೂಕಕ್ಕೆ ಹೇಳ್ತಕ್ಕಂಥದ್ದು ಮಾಡಬಾರ್ದು. ಅಲ್ಲದೆ ನಮ್ಮ ಮೂಲಕ ಆವಿರ್ಭವಿಸುವ ಘಟನೆಗಳನ್ನು ಸಹ ಸರಿಯೇ ತಪ್ಪೇ ಎಂಬುದಾಗಿ ವಿಮರ್ಶೆ ಮಾಡುವುದಕ್ಕೆ ಹೋಗಬೇಡ್ರಿ. ಅವರು ಕೆಲವು ಘಟನೆಗಳು ನಡೆಯುತ್ತೆ, ಇದು ಸರಿನಾ ತಪ್ಪ ಅಂತಕ್ಕಂಥದ್ದು ತೂಕ ಹಾಕಿ ಆ ಘಟನೆಗಳ ಬಗ್ಗೆ ವಿಮರ್ಶೆ ಮಾಡುವುದಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಸಾಕು ಹೇಳ್ತಾ ಈ ದಿನದ ಕಾರ್ಯಕ್ರಮ 6ನೇ ಪೇಜ್ ಇದ್ರಲ್ಲಿ ಬೇಡ, ಅದ್ರಲ್ಲೇ ಮಾತು ಇಲ್ಲ.